ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಅನಂತ ಪ್ರೀತಿ. ವನಜಾ ವನಜಾ ಸ್ವಲ್ಪ ಕಾಫಿ ತಗೋಬಾ. ಒಂದೇ ಸಮನೆ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡಿ ಸಾಕಾಗಿ ತಲೆನೋವು ಬಂದು ಸಾಕಪ್ಪ ಎನಿಸಿ ಕಾಫಿ ಬೇಕೆನಿಸಿ ವನಜಾಳ ಕೂಗಿದರೆ ಆ ಪಾಟಿ ಪತ್ತೇನೇ ಇಲ್ಲ. ಆಗಲೇ 6 ಗಂಟೆ. ಸಂಜೆಯ ಮಬ್ಬು ಬಾಲ್ಕನಿಯಲ್ಲಿ ನಿಂತವಳಿಗೆ ಚಳಿ ಆರಂಭದ ಅನುಭವವಾಯಿತು. ನವೆಂಬರ್ ತಿಂಗಳು ಬೇಗ ಕತ್ತಲಾದಂತೆ. ಹಾಗೆ ತೂಗು ಉಯ್ಯಾಲೆಯಲ್ಲಿ ಕೂತು ಆಗಸವನ್ನೇ ದಿಟ್ಟಿಸುತ್ತಾ ಕುಳಿತವಳಿಗೆ ಕಣ್ಣಂಚಲ್ಲಿ ಕಮ್ಮನೆಯೊಂದು ಜಾರಿ ಕೆನ್ನೆಯಿಂದ ತುಟಿಯ ತಟ್ಟಿ ನಿಂತಿತು. ಮತ್ತದೇ ನೆನಪು. ಕೆನ್ನೆ ತಟ್ಟಿ ಸಿಹಿ ಮುತ್ತನಿಟ್ಟು ಸನಿಹ ನಿಂತ ಇನಿಯನ ನೆರಳು ಮತ್ತೆ ಮತ್ತೆ ಕಾಡಲಾರಂಭಿಸಿತು. ಅಕ್ಷತಾ, ನಿನ್ನ ಧ್ವನಿ ಎಷ್ಟು ಮಧುರ. ನಿನ್ನ ಇಂಪಾದ ಧ್ವನಿಯಲ್ಲಿ ಹಾಗೆ ಒಂದು ಹಾಡು ಹೇಳ್ತೀಯಾ? ಕೇಳ್ತಾ ಕೇಳ್ತಾ ಹಾಗೆ ಮಲಗ್ಬಿಡ್ತೀನಿ. ಸುಮನ್ ಅಕ್ಷತಾಳ ಕಿವಿಯಲ್ಲಿ ಉಸಿರಿದಂಥ ಅನುಭವ. ಜೀವನ ಹೀಗಿದ್ದದ್ದು ಹೀಗೆ ಆಯಿತು. ಬದುಕಿದ್ದು ಸತ್ತ ಹಾಗೆ, ಜೀವವಿಲ್ಲದ ದೇಹವೊಂದು ಓಡಾಡುವ ಹಾಗೆ. ಅಕ್ಷತಮ್ಮ, ಕಾಫಿ ತಗೊಳ್ಳಿ. ನಾನು ದೀಪ ಹಚ್ಚಿ ಹೊರಗೆ ತುಳಸಿಗೆ ದೀಪ ಇಡಲು ಹೋಗುವುದಕ್ಕೂ ನೀವು ಕೂಗಿದಿರಿ. ಕಾಫಿ ಮಾಡಿಕೊಂಡು ಬರುವಷ್ಟರಲ್ಲಿ ತಡ ಆಯಿತು. ತಗೊಮ್ಮ. ಕಣ್ಣೀರು ಒರೆಸಿಕೊಳ್ಳುತ್ತಾ ಕಾಫಿ ತೆಗೆದುಕೊಂಡು ಕುಡಿಯುತ್ತಿದ್ದ ಅಕ್ಷತಾಳನ್ನು ನೋಡುತ್ತಾ ಅಲ್ಲೇ ನಿಂತಿದ್ದ ವನಜಾ. ಯಾಕಮ್ಮ, ಮೈ ಸರಿ ಇಲ್ವಾ? ಚೆನ್ನಾಗಿದ್ದೀನಿ ವನಜಾ, ತಗೋ ಕಪ್ಪು, ಹೋಗ್ ನೀನು. ತನ್ನ ಅಳವನ್ನು ತಡೆಯುತ್ತಾ ಅವಳನ್ನು ಕಳಿಸಲು ಪ್ರಯತ್ನಿಸಿದಳು ಅಕ್ಷತಾ. ಆದರೆ ವನಜಾ ಅಕ್ಷತಾಳ ಹತ್ತಿರ ಬಂದು ಹಣೆ ಮುಟ್ಟಿದ ಕೂಡಲೇ ಜೋರಾಗಿ ಅಳಲಾರಂಭಿಸಿದ ಅಕ್ಷತಾಳನ್ನು ನೋಡಿ ಕಾಫಿ ಕಪ್ಪನ್ನು ತೆಗೆದು ಪಕ್ಕಕ್ಕಿಟ್ಟ ವನಜಾ ಅಕ್ಷತಾಳನ್ನು ತನ್ನ ಎದೆಗೆ ಒರಗಿಸಿಕೊಂಡಾಗ ಅಕ್ಷತಾ ಹತ್ತು ಸಾಕಾಗಿ ಸಮಾಧಾನವಾಗೋವರೆಗೂ ಸುಮಾರು ಸಮಯ ವನಜಾಳ ತೊಡೆಯ ಮೇಲೆ ಮಲಗಿ ಹಾಗೆ ನಿದ್ದೆಗೆ ಜಾರಿ ಬಿಡುವಳು. ತಲೆ ಸವರುತ್ತಾ ಅಕ್ಷತಾಳನ್ನೇ ನೋಡುತ್ತಾ ಕುಳಿತಿದ್ದ ವನಜಾಳ ಮನಸ್ಸು ಅವಳನ್ನು ನೋಡಿ ಮರುಕಪಡುವುದು. ಈ ವಯಸ್ಸಿಗೆ ಎಂತಹ ಒಂಟಿ ಬದುಕು ನಿಂದಾಯಿತಮ್ಮ. ನೆನಪುಗಳೊಂದಿಗೆ ಗುದ್ದಾಡುವುದೇ ಆಗಿ ಹೋಯಿತು ನಿಂದು. ಛೇ, ಮಗು ಅಂತಾದರೂ ಇದ್ದಿದ್ದರೆ. ಮನಸ್ಸಿನ ಮಾತುಗಳನ್ನು ಮೆಲ್ಲಗೆ ಹೇಳುತ್ತಿದ್ದಳು ವನಜಾ. ನನಗೆ 4 ಮಕ್ಕಳು, ಯಾರೂ ಆಗಲಿಲ್ಲ, ಎಲ್ಲರೂ ಕೈ ಬಿಟ್ರು. ಇನ್ನು ನಿಂಗೆ ಮಗು ಇದ್ದಿದ್ದರೆ ಇನ್ನೂ ಕಷ್ಟ ಆಗ್ತಿತ್ತೇನೋ. ಜೀವನ ಕಷ್ಟ, ಎಲ್ಲರೂ ಇದ್ರೂ ಯಾರೂ ಇಲ್ಲದಂಥ ಬದುಕು ನಮ್ಮಿಬ್ಬರದು ಎಂದು ನಿಟ್ಟುಸಿರು ಬಿಡುತ್ತಾ ಅಕ್ಷತಾಳಿಗೆ ಒದಿಕೆ ಹೊದಿಸಿ ಮೆಲ್ಲನೆ ಅಲ್ಲಿಂದ ಎದ್ದು ಸರಿದು ಬರುವಳು ವನಜಾ. ವನಜಾ ಮನೆ ಕೆಲಸಕ್ಕೆ ಅಂತ ಇದ್ರೂ ಅಕ್ಷತಾಗೆ ಕೇರ್ ಟೇಕರ್ ಥರ ಇದ್ದವಳು. 35ರಿಂದ 40ರ ಆಸುಪಾಸಿನ ಹೆಂಗಸು. ಗಟ್ಟುಮುಟ್ಟಾಗಿದ್ದ ವನಜಾ ಚಿಕ್ಕ ವಯಸ್ಸಿಗೆ ಮದುವೆಯಾದವಳು. ಗಂಡ ಬಿಟ್ಟು ಹೋಗಿದ್ದರೂ ಎದೆಗುಂದದೆ ತನ್ನ ಜೀವನವನ್ನು ಮನೆ ಕೆಲಸ ಮಾಡುತ್ತಾ ಬಂದ ಹಣದಲ್ಲಿ ಮಕ್ಕಳನ್ನು ನೋಡಿಕೊಂಡು ಬದುಕು ಕಟ್ಟಿಕೊಂಡವಳು. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಇವಳನ್ನು ಕಡೆಗಣಿಸಲಾರಂಭಿಸಿದ ಮೇಲೆ ತಲೆ ಕೆಡಿಸಿಕೊಳ್ಳದೆ ತಾನು ನಂಬಿದ ಕಾಯಕದಿಂದ ಇಂದು ಅಕ್ಷತಾ ಮನೆಯಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಳು. ಮನೆ ಕೆಲಸದ ಜೊತೆಗೆ ಅಕ್ಷತಾಳ ಜೊತೆಯಾಗಿ ಅವಳ ದುಃಖದಲ್ಲಿ ಹೆಗಲು ಕೊಟ್ಟು ತಾಯಿಯೂ ಆಗುತ್ತಿದ್ದಾಕೆ ವನಜಾ. ಅಕ್ಷತಾ ಎದ್ದಾಗ 9 ಗಂಟೆ. ತನ್ನ ಮೇಲಿನ ಹೊದಿಕೆಯನ್ನು ಸರಿಸುತ್ತಾ ಮೇಲೆದ್ದು ಮುಖ ತೊಳೆದು ಕೆಳಗಡೆ ಇಳಿದು ಹೋದಾಗ ಯಾವುದೋ ಧಾರಾವಾಹಿ ನೋಡುತ್ತಾ ಕುಳಿತಿದ್ದ ವನಜಾಳನ್ನು ನೋಡಿ, ಎಬ್ಬಿಸ್ಬಾರ್ದಾ? ಎಷ್ಟೊತ್ತು ಮಲಗ್ಬಿಟ್ಟೆ? ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಹೀಗೆ ಕೆಲಸ ಮರೆತು ನಿದ್ದೆ ಮಾಡಿದ್ರೆ ಆಮೇಲೆ ಜೀವನಕ್ಕೆ ಏನು ಮಾಡೋದು ವನಜಾ ಎನ್ನುತ್ತಾ ಡೈನಿಂಗ್ ಟೇಬಲ್ ಮುಂದೆ ಬಂದು ಕುಳಿತ ಅಕ್ಷತಾಳನ್ನು ನೋಡಿ ವನಜಾ ನಗುತ್ತಾ, ನಾನಿರುವಾಗ ಯಾಕಮ್ಮ ಚಿಂತೆ? ಜೀವನಕ್ಕೆ ದಾರಿ ಮಾಡೋಕೆ ನಾನಿದ್ದೀನಿ ಎಂದ ವನಜಾಳ ಉತ್ತರಕ್ಕೆ ಮನಸ್ಸು ತುಂಬಿ ಬಂದರೂ ಅಕ್ಷತಾಳ ಮನಸ್ಸು ನೋವಿನ ಕಹಿಯನ್ನು ನೆನಪಿಸಿಕೊಂಡು, ಇಂಥ ಧೈರ್ಯದ ಮಾತು ನನ್ನವರಿಂದ ನನಗೆ ಸಿಗಲಿಲ್ಲ. ಛೇ, ಅಲ್ಲು ಕಚ್ಚಿ ಎಲ್ಲರನ್ನೂ ಮರೆತು ಬದುಕು ನಡೆಸಲು ಆಗುವುದಿಲ್ಲ ಅನ್ಸುತ್ತೆ. ಮತ್ತೆ ಉಕ್ಕಿ ಬಂದ ದುಃಖ ಬೇಸರವನ್ನು ತಡೆಹಿಡಿದು, ಊಟ ಕೊಡಿ, ಮತ್ತೆ ಕೆಲಸ ಮಾಡೋದಿದೆ, ನೀವು ಬನ್ನಿ, ಒಟ್ಟಿಗೆ ಕೂತು ಊಟ ಮಾಡೋಣ ಎನ್ನುವಳು ಅಕ್ಷತಾ. ವನಜಾ ತಾನು ಮಾಡಿದ್ದ ಹುಳಿ ಸಾರಿನೊಂದಿಗೆ ಬಿಸಿಯಾದ ಅನ್ನ, ತುಪ್ಪ, ಉಪ್ಪಿನಕಾಯಿ ಮತ್ತು ಹಪ್ಪಳ ಬಡಿಸಿದಾಗ ತಿನ್ನಲು ಹಾಯೆನಿಸಿತು ಅಕ್ಷತಾಳಿಗೆ. ಅಷ್ಟು ರುಚಿ ಅವಳ ಕೈ ಅಡಿಗೆ.
ಊಟ ಮುಗಿದ ಕೂಡಲೇ ತನ್ನ ರೂಮಿನತ್ತ ನಡೆದ ಅಕ್ಷತಾ ಬಾಗಿಲು ಭದ್ರಪಡಿಸಿ ಟಿವಿ ನೋಡಿ ಎಂದು ಹೇಳಿ ತನ್ನ ಕೆಲಸವನ್ನು ಆರಂಭಿಸುವಳು. ಅಂತೂ ರಾತ್ರಿ 12. ದೀಪ ಹಾರಿಸಿ ವನಜ ಅಕ್ಷತಾ ಮಲಗಿದಾಗ ಇಬ್ಬರಿಗೂ ನಿದ್ದೆ ಬರುವುದು ಅಷ್ಟರಲ್ಲಿಯೇ. ಇಬ್ಬರ ಬದುಕಿನ ದಾರಿ ಬೇರೆ ಆದರೂ ಇಬ್ಬರಿಗೂ ನೋವಿದೆ. ಕೆಲವೊಂದು ಮಾಸದ ಗಾಯಗಳು ಆಗಾಗ ನೋವು ಕೊಟ್ಟು ನಿದ್ದೆ ಬಾರದಂತೆ ತಡೆದಾಗ ರಾತ್ರಿ ಇಬ್ಬರ ಮಾತುಕತೆ ಸರಿ ಹೊತ್ತಿನವರೆಗೂ ನಡೆಯುತ್ತಲೇ ಇರುತ್ತದೆ. ಅದೇಕೋ ಇಂದು ಸಂಜೆಯ ನಿದ್ದೆ ಪರಿಣಾಮವೋ ಅಳುವಿನ ಮಡುವಿನಲ್ಲಿ ಹೃದಯ ಹಗುರವಾಗಿರುವುದಕ್ಕೋ ಯಾವ ಮಾತು ಬೇಡವೆನಿಸಿ ತನ್ನ ನೆನಪುಗಳ ಕದ ತಟ್ಟುತ್ತಿದ್ದಾಳೆ ಅಕ್ಷತಾ. ಹಸಿರು ಸೀರೆ, ಮುತ್ತಿನ ಹೋಲೆ ಜುಮುಕಿ, ಕೈಯಲ್ಲಿ 2 ಚಿನ್ನದ ಬಳೆಗಳು, ಕಾಲಲ್ಲಿ ತೆಳುವಾದ ಕಾಲ್ಗೆಜ್ಜೆ. ಕಿರುಗೆಜ್ಜೆಯ ಸದ್ದಿನಲ್ಲಿ ತನ್ನ ಉದ್ದ ಜಡೆಯನ್ನೊಮ್ಮೆ ಸರಿ ಮಾಡಿಕೊಂಡು ಕನ್ನಡಿಯಲ್ಲಿ ಒಮ್ಮೆ ಮುಖ ನೋಡಿಕೊಂಡವಳಿಗೆ ತನ್ನ ಬಗ್ಗೆಯೇ ಏನೋ ಒಂದು ರೀತಿ ಅಭಿಮಾನ. ಕಾಲೇಜಿನಲ್ಲಿ ಮಿಸ್ ಬ್ಯೂಟಿ ಎಂದು ಎಲ್ಲರೂ ಪ್ರಶಂಸೆಯ ಮಾತುಗಳನ್ನಾಡುವಾಗ ಕೊಂಚ ನಾಚಿಕೆಯ ನಡುವೆ ನಾನು ಅಷ್ಟು ಚೆನ್ನಾಗಿ ಇರುವೆನೆ ಎಂದು ಅಚ್ಚರಿ ಪಟ್ಟಿದ್ದುಂಟು. ಈಗ ನನ್ನನ್ನು ಕನ್ನಡಿಯಲ್ಲಿ ಕಂಡಾಗ ನಿಜ ಎನಿಸುತ್ತಿದೆ. ಹೌದು, ಅಮ್ಮ ಹೇಳುವಂತೆ ನಾನು ನೋಡಲು ದಂತದ ಗೊಂಬೆಯಂತಿರುವೆ ಎಂದು ನಾಚಿ ನುಡಿದು ತನ್ನಷ್ಟಕ್ಕೆ ತಾನು ಮಗುವರಳಿಸಿ ನಗುತ್ತಾ ಹೊರಗೆ ಬರುತ್ತಿರಲು, ಅಕ್ಷತಾ ಸಿದ್ಧ ಏನಮ್ಮ, ಪಂಕಜ್ ಕಾರ್ ತೆಗಿತಾ ಇದ್ದಾನೆ, ಬಾಮ್ಮ. ಹೊರಗಡೆ ಬಂದ ಮಗಳ ನೋಡಿ ಸುಬ್ರಹ್ಮಣ್ಯ, ಲಕ್ಷಣವಾಗಿ ಕಾಣಿಸ್ತಾ ಇದ್ಯಮ್ಮ, ಬಾ ಹೋಗೋಣ ಎನ್ನುವರು. ಏನೇ ಇಷ್ಟೊಂದು ಬೇಕಾಯ್ತೇನೆ ರೆಡಿ ಆಗೋಕೆ? ಅಮ್ಮ ಆಗಲೇ 2 ಸಾರಿ ಫೋನ್ ಮಾಡಿದ್ರು, ಇನ್ನೂ ಹೊಟ್ಟಿಲ್ವಾ ಅಂತ. ಪಂಕಜ್ನ ಕೋಪದ ಮಾತಿಗೆ ಅಕ್ಷತಾ, ಸೀರೆ ಉಡೋದು ತಡ ಆಯ್ತು, ನಿನ್ನ ಹುಡುಗಿ ಓಡೋಗಲ್ಲ ಇರೋ, ಮದುವೆ ಮುಹೂರ್ತ 12 ಗಂಟೆ ಮೇಲಿದೆ ಎಂದವಳ ಮಗುವ ದುರುಗುಟ್ಟಿ ನೋಡಿದ ಪಂಕಜ್ ಹತ್ತಿರ ಬಂದು ತಲೆಯ ಮೇಲೆ ಮುಟಕಿ, ನನ್ನ ಹುಡುಗಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಡಿಬೇಗ ಎಂದು ತಳ್ಳಿಕೊಂಡು ಅವಳ ಕೈ ಹಿಡಿದು ಬಿರಬಿರನೆ ಮನೆಯ ಮುಂಬಾಗಲಿಗೆ ಕರೆದು ತಂದು ನಿಲ್ಲಿಸಿ, ಅಪ್ಪ ಬನ್ನಿ ಕಾರ್ ಹತ್ಕೊಳ್ಳಿ ಎಂದು ಅಕ್ಷತಾಳನ್ನ ಒಳಗೆ ಕೂರಿಸಿ ಕಾರಿನ ಮುಂಭಾಗದ ಡ್ರೈವರ್ ಸೀಟಿನಲ್ಲಿ ಕುಳಿತು ಕಾರನ್ನು ಸ್ಟಾರ್ಟ್ ಮಾಡಲು ಸುಬ್ರಹ್ಮಣ್ಯ ಪಂಕಜ್ನ ಪಕ್ಕದ ಸೀಟಿನಲ್ಲಿ ಕುಳಿತ ಕೂಡಲೇ ಪಂಕಜ್ ಕಾರನ್ನು ಚಲಾಯಿಸುವನು. ಶ್ರೀ ಸಾಯಿ ಕಲ್ಯಾಣ ಮಂಟಪ ಹಸಿರು ತೋರಣದಿ ಸಿಂಗಾರಗೊಂಡು ಹೂವಿನ ಅಲಂಕಾರದ ಜೊತೆಗೆ ಮಂಗಲವಾದ್ಯದೊಂದಿಗೆ ಕಂಗೊಳಿಸುತ್ತಿದೆ. ಮದುವೆಯ ಸಂಭ್ರಮ ಎಲ್ಲರ ಮೊಗದಲ್ಲಿ ಮನದಲ್ಲಿ ಮನೆ ಮಾಡಿದೆ. ರಂಗುರಂಗಿನ ವಸ್ತ್ರ ವೈಡೂರ್ಯದಲ್ಲಿ ಮಿಂಚುವ ಕನ್ಯಾಮಣಿಗಳು ಅವರ ತುಂಟನಗು ನಾಚಿಕೆ ಮಿಂಚಿನ ನೋಟದಿಂದಲೇ ಮುಂದೆ ತಾವು ಹಸೆಮಣೆ ಏರಲು ಸಿದ್ಧ ಎಂಬ ಸೂಚನೆಯನ್ನು ಮದುವೆಗೆ ಬಂದವರ ಮನದಲ್ಲಿ ಮೂಡುವಂತೆ ಮಾಡುತ್ತಿದೆ. ಜಾನಕಿ ತನ್ನ ಅಣ್ಣನ ಮಗಳು ಅವನಿಯ ಮದುವೆಯ ಸಡಗರದಲ್ಲಿ 1 ವಾರದಿಂದಲೇ ಅಣ್ಣನ ಮನೆ ಸೇರಿದವಳು ಇಂದು ಮುಹೂರ್ತದ ದಿನ ಎಲ್ಲರಿಗಿಂತ ಹೆಚ್ಚು ಖುಷಿಯಾಗಿ ಓಡಾಡುತ್ತಾ ತನ್ನ ತವರಿನ ಬಳಗದೊಂದಿಗೆ ಮಾತುಕತೆಯಲ್ಲಿ ಮುಳುಗಿದ್ದಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜಾನಕಿಗೆ ತನ್ನ ಬಾವಿ ಸೊಸೆಯಾಗುವ ಪ್ರಕೃತಿಗಳನ್ನು ನೋಡುವ ಕಾತುರ. ಇತ್ತ ಪಂಕಜ್ ಕಾರನ್ನು ಕಲ್ಯಾಣ ಮಂಟಪದ ಮುಂದೆ ಪಾರ್ಕ್ ಮಾಡುತ್ತಿದ್ದಂತೆ ಪಕ್ಕದಲ್ಲಿ ಇನೋವಾ ಕಾರೊಂದು ಬಂದು ನಿಲ್ಲುವುದು. ಅರೆ, ಒಮ್ಮೆಲೆ ಪಂಕಜ್ನ ಮುಖ ಅರಳಿ ತನ್ನ ಕಾರಿನಿಂದ ಇಳಿದು ಓಡಿ ಹೋಗಿ ಕಾರಿನ ಬಾಗಿಲು ತೆರೆದು ಪ್ರಕೃತಿಗಳನ್ನು ಇಳಿಯುವಂತೆ ಸನ್ನೆ ಮಾಡಿ ಅವಳ ಕೈ ಹಿಡಿದು ಇಳಿಸಿಕೊಳ್ಳುವನು. ಅಣ್ಣನ ನಡವಳಿಕೆಗೆ ಬೆನ್ನು ಬಿದ್ದ ಅಕ್ಷತಾ, ನೋಡಿದ್ಯಾ ಅಪ್ಪ, ಅವನಿಗೆ ನಮ್ಮ ಮೇಲೆ ಗಮನವೇ ಇಲ್ಲ, ನಾವು ಜೊತೆಯಾಗಿ ಬಂದಿರುವುದನ್ನೇ ಮರೆತು ಬಿಟ್ಟಿದ್ದಾನೆ ಎನ್ನುತ್ತಾ ಕಾರಿನಿಂದ ಇಳಿಯುವಳು. ಮಗಳ ಮಾತಿಗೆ ಸುಬ್ರಹ್ಮಣ್ಯ ನಗುತ್ತಾ, ನಾಳೆ ನೀನು ಹೀಗೆ ಮಾಡುವೆ, ನಿನಗೂ ಮದುವೆ ಗೊತ್ತಾದರೆ ಆಗ ನಾವ್ಯಾರೂ ನಿನ್ನ ಕಣ್ಣಿಗೆ ಕಾಣುವುದಿಲ್ಲ, ತಿಳಿತಾ? ಅಯ್ಯೋ ಅಪ್ಪ, ನಾನು ಅಣ್ಣನಷ್ಟು ಕೆಟ್ಟವಳಲ್ಲ, ತಿಳಿತಾ? ಬಾ, ಅವನು ಹೊರಟೇ ಬಿಟ್ಟ, ಕಾರ್ನಲ್ಲೇ ಕೀ ಬಿಟ್ಟಿದ್ದಾನೆ ನೋಡು, ಮಂಗ, ತಿರುಗಿನೂ ನೋಡಿಲ್ಲ. ಅಣ್ಣನ ನಡವಳಿಕೆಗೆ ಕೋಪ ತೋರುತ್ತಾ ಕಾರಿನ ಕೀ ತೆಗೆದು ಲಾಕ್ ಮಾಡಿ ಅಪ್ಪನ ಜೊತೆ ಕಲ್ಯಾಣ ಮಂಟಪದ ಒಳಗೆ ಅಡಿ ಇಡುವಳು ಅಕ್ಷತಾ. ಮದುಮಗಳು ಅವನಿ ಕೆನೆ ಬಣ್ಣದ ರೇಷ್ಮೆ ಸೀರೆಯುಟ್ಟು ತನ್ನ ಹಸಿರು ಬಣ್ಣದ ಅಂಚಿನ ನರಿಗೆಗಳನ್ನು ಮೃದುವಾಗಿಡಿದು ಜರಿ ಅಂಚಿನ ಮೇಲೊಸ್ತ್ರವನ್ನು ಸರಿಸುತ್ತಾ ಮುಗುಳ್ನಗೆಯನ್ನು ಹೊರಚೆಲ್ಲುತ್ತಾ ಹಸೆಮಣೆ ಹೇರಲು ಬರುತ್ತಿದ್ದಾಳೆ. ಶ್ರೀನಿವಾಸ ಭಾರತಿ ದಂಪತಿಗಳಿಗೆ ಅವನಿ ಒಬ್ಬಳೇ ಮಗಳು. ಶ್ರೀನಿವಾಸ ಕಾಂಟ್ರಾಕ್ಟರ್ ಆಗಿ ಭಾರಿ ಹಣ ಸಂಪಾದಿಸಿದ್ದರೂ ಗುಣಕ್ಕೆ ಬೆಲೆ ಕೊಡುವಂತಹ ಮನುಷ್ಯ. ಭಾರತಿ ಗಂಡನ ಮಾತಿಗೆ ತಕ್ಕಂತೆ ನಡೆಯುವ ಹೆಣ್ಣು.
ಶ್ರೀಮಂತಿಕೆ ಇದ್ದರೂ ಜಂಬ ಪಡದೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದವಳು. ಮಂಟಪದ ಮತ್ತೊಂದು ತುದಿಯಲ್ಲಿ ಮದುಮಗ ಮಹೇಶ್ ಕುಡಿಮೀಸೆಯ ತಿರುಗಿಸುತ್ತಾ ರೇಷ್ಮೆ ದಿರಿಸಿನಲ್ಲಿ ಫೋಟೋಗೆ ಪೋಸ್ ಕೊಡುತ್ತಾ ಹಸನ್ಮುಖನಾಗಿ ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯುತ್ತಿದ್ದಾನೆ. ಮಹೇಶ್ ತಂದೆ ತಾಯಿ ಕಳೆದುಕೊಂಡು ಸಂಬಂಧಿಗಳ ಮನೆಯಲ್ಲಿ ಬೆಳೆದು ತನ್ನ ಬುದ್ಧಿವಂತಿಕೆಯಿಂದ ಎತ್ತರಕ್ಕೆ ಬೆಳೆದವನು. ಕೆಲಸ ನಿಮಿತ್ತ ಭೇಟಿ ಮಾಡಿದ್ದ ಶ್ರೀನಿವಾಸ ಮಹೇಶನ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲು ಮುಂದಾಗಿರುತ್ತಾರೆ. ಇವರಿಬ್ಬರ ಮದುವೆಯಲ್ಲಿ ಬಂಧು ಬಳಗ ಸಂಭ್ರಮದಲ್ಲಿ ಓಡಾಡುತ್ತಿದ್ದಾರೆ. ಮದುವೆಯ ಮಂಟಪ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸುತ್ತಿದೆ. ಜಾನಕಿ ಮಂಟಪದ ಸನಿಹ ನಿಂತು ಎಲ್ಲವೂ ಸರಿ ಇದೆಯೇ ಎಂದು ಒಮ್ಮೆ ನೋಡಿ ತನ್ನ ಮಲ್ಲಿಗೆ ದಿಂಡಿನ ತುರುಬನ್ನು ಸರಿಪಡಿಸಿಕೊಳ್ಳುತ್ತಾ ತಿರುಗಲು ಜೋಡಿಯಾಗಿ ಬರುತ್ತಿದ್ದ ಪಂಕಜ್ ಮತ್ತು ಪ್ರಕೃತಿಗಳನ್ನು ನೋಡಿ ಖುಷಿಯಿಂದ ತನ್ನ ಕಾಸಿನ ಸರವನ್ನೊಮ್ಮೆ ಸರಿಪಡಿಸಿಕೊಳ್ಳುತ್ತಾ ಲಘುಬಗೆಯಿಂದ ಮಂಟಪವಿಳಿದು ಮಗನ ಬಳಿ ಬರುತ್ತಾಳೆ. ಪ್ರಕೃತಿಗಳನ್ನು ಒಮ್ಮೆ ದಿಟ್ಟಿಸಿ ನೋಡಿದ ಜಾನಕಿ ತನ್ನ ಸೊಸೆ ಸಾಧಾರಣ ರೂಪವತಿಯಾದರೂ ಸಿರಿತನದ ಹೊಡತಿ ಎಂದು ಮನದಲ್ಲೇ ಬೀಗುತ್ತಾ ಅವಳ ಕತ್ತಲ್ಲಿದ್ದ ವಜ್ರದ ನಕ್ಲೇಸ್, ವಜ್ರದ ಮೂಗುತಿ, ಬಳೆ, ಕಿವಿಯೋಲೆ ನೋಡಿ ಬೆರಗಾಗುತ್ತಾಳೆ. ಏನಮ್ಮ ಪ್ರಕೃತಿ, ಹೀಗೆ ಬಂದ್ಯಾ? ಅಪ್ಪ ಅಮ್ಮ ಎಲ್ಲಿಯೇ ಎಂದ ಜಾನಕಿಯ ಮಾತಿಗೆ ಅವರಿಬ್ಬರು ಮತ್ತೊಂದು ಮದುವೆಗೆ ಹೋಗಿದ್ದಾರೆ ಆಂಟಿ ಎನ್ನುವಳು ಪ್ರಕೃತಿ. ಏ ಮಂಗ ಎನ್ನುತ್ತಾ ಪಂಕಜ್ನ ಹಿಂಬದಿಯಿಂದ ಬಂದ ಅಕ್ಷತಾ ಅವನ ತಲೆಗೆ ಮೊಟಕಿ, ಕಾರಿನಲ್ಲಿ ಕೀ ಬಿಟ್ಟು ಲಾಕ್ ಮಾಡದೆ ಓಡಿ ಬಂದ್ಯಲ್ವಾ, ತಗೋ ನಿನ್ನ ಕಾರ್ ಕೀ ಎಂದು ಅವನ ಕೈಗಿಟ್ಟು ಪ್ರಕೃತಿಳಿಗೆ ಒಂದು ಹಾಯ್ ಹೇಳಿ ಮದುಮಗಳಿಗೆ ವಿಶ್ ಮಾಡಲು ಹೋಗುತ್ತಾಳೆ. ಪಂಕಜ್ನಿಗೆ ಅಕ್ಷತಾ ಮೊಟಕಿದ ರೀತಿಯನ್ನು ಇಷ್ಟಪಡದ ಪ್ರಕೃತಿ ಬಿಗುಮಾನದಿಂದ ನಗುವನ್ನು ಹೊರಸೂಸದೆ ಅವಳನ್ನೊಮ್ಮೆ ನೋಡಿ ಅವಳ ಸೌಂದರ್ಯ ಕಂಡು ಅಸೂಯೆಯ ಕಿಡಿಯಲ್ಲಿ ಮೊಗ ಸೊಟ್ಟ ಮಾಡಿ ಪಂಕಜ್ನ ಕೈ ಹಿಡಿದು ಮೊದಲ ಸಾಲಿನ VIP ಸೀಟಿನಲ್ಲಿ ಆಸೀನಳಾಗುತ್ತಾಳೆ. ಶ್ರೀಮಂತಿಕೆಯ ದರ್ಪ ದುರಂಕಾರದ ಮತ್ತೊಂದು ರೂಪ ಪ್ರಕೃತಿ. ಅವಳಿಗಿಂತ ಚೆನ್ನಾಗಿ ಇರುವ ಹುಡುಗಿಯರನ್ನು ನೋಡಿದರೆ ಅವಳ ಮನಸ್ಸು ಅಸೂಯೆ ಪಡುತ್ತಿತ್ತು. ಅದರಲ್ಲಿಯೂ ಅಕ್ಷತಾಳನ್ನು ನೋಡಿದ ದಿನದಿಂದ ಅವಳ ಬಗ್ಗೆ ಅಸೂಯೆಯ ಕಿಡಿಯೊಂದು ಮನದ ಮೂಲೆಯಲ್ಲಿ ಹೊಗೆ ಎಬ್ಬಿಸಿತ್ತು. ತನ್ನ ಮಗಳ ಸೌಂದರ್ಯವನ್ನು ಮನದಲ್ಲೇ ಮೆಚ್ಚಿ ಅಭಿಮಾನದಿಂದ ನೋಡುತ್ತಾ ನಿಂತಿದ್ದ ಜಾನಕಿ ಈ ಮದುವೆ ಮಂಟಪದಲ್ಲೇ ಒಳ್ಳೆಯ ಶ್ರೀಮಂತ ವರ ನನ್ನ ಮಗಳಿಗೆ ಸಿಗಬಾರದೆ ಎಂದು ಅಂದಾಜು ಹಾಕುತ್ತಾ ಮನದಲ್ಲೇ ಮೌನದ ಲೆಕ್ಕಾಚಾರದಲ್ಲಿ ಮುಳುಗುತ್ತಾಳೆ. ಜಾನಕಿ, ಏನು ಯೋಚನೆ ಮಾಡ್ತಿದ್ದಿ ಎಂದ ತನ್ನ ಅಣ್ಣ ಶ್ರೀನಿವಾಸನ ಮಾತಿಗೆ ಜಾನಕಿ, ಏನಿಲ್ಲ ಅಣ್ಣ ಎನ್ನುವಳು. ಬೇಗ ಬಾ, ಮುಹೂರ್ತದ ಸಮಯ ಆಯಿತು. ಭಾರತಿ ಎಲ್ಲಿದ್ದಾಳೆ ನೋಡು ಎಂದು ಶ್ರೀನಿವಾಸ ಬಿರುಸಿನಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆಯೇ ಎಂದು ಕಣ್ಣಲ್ಲೇ ಗಮನಿಸುವನು. ಜಾನಕಿ ತನ್ನ ಅತ್ತಿಗೆ ಭಾರತೀಳನ್ನು ಹುಡುಕಲು ಬಂದವರ ಕುಶಲೋಪಚಾರ ವಿಚಾರಿಸುತ್ತಾ ನಿಂತಿದ್ದ ಅತ್ತಿಗೆಯನ್ನು ನೋಡಿ ಅವಳ ಬಳಿಗೆ ಹೋಗುವಳು. ಮುಹೂರ್ತದ ಗಳಿಗೆ ಸಮೀಪಿಸುತ್ತಿದ್ದಂತೆ ಎಲ್ಲರಿಂದ ತುಂಬಿದ ಕಲ್ಯಾಣ ಮಂಟಪದಲ್ಲಿ ಮಹೇಶ್ ಅವನಿಯ ಕೊರಳಿಗೆ ಮಾಂಗಲ್ಯ ಕಟ್ಟುವನು. ಎಲ್ಲರೂ ಅಕ್ಷತೆ ಹಾಕಿ ಹಾರೈಸುವರು. ವಿಜೃಂಭಣೆಯಿಂದ ನಡೆದ ಅವನಿ ಮಹೇಶ್ ಮದುವೆ ನೆಂಟರಿಷ್ಟರ ಸ್ನೇಹಿತರ ಒಕ್ಕೂಟದಲ್ಲಿ ಮದುವೆಯ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಮುಗಿಯುವುದು. ಮದುವೆ ಮುಗಿದ ಕೆಲವು ದಿನಗಳ ನಂತರ ಮಹೇಶ್ ತನ್ನ ಸ್ನೇಹಿತರ ಬಳಗಕ್ಕೆ ಮತ್ತು ಅವನಿ ತನ್ನ ಸ್ನೇಹಿತರ ಬಳಗಕ್ಕೆ ತಾಜ್ ರೆಸ್ಟೋರೆಂಟ್ನಲ್ಲಿ ಒಂದು ಪಾರ್ಟಿಯನ್ನು ಆಯೋಜಿಸಿ ಎಲ್ಲರನ್ನೂ ಡಿನ್ನರ್ಗೆ ಆಹ್ವಾನಿಸುವರು. ತಾಜ್ ರೆಸ್ಟೋರೆಂಟ್ನ ಡಿನ್ನರ್ ಪಾರ್ಟಿ ತರುಣ ತರುಣಿಯರಿಂದ ತುಂಬಿತ್ತು. ಪಾರ್ಟಿಯಲ್ಲಿ ಈಗಾಗಲೇ ಮದುವೆ ಆಗಲು ಸಿದ್ಧವಿದ್ದ ಜೋಡಿಗಳು ಕೂಡ ಆಗಮಿಸಿ ಔತಣಕೂಟದ ರಂಗವನ್ನು ಹೆಚ್ಚಿಸಿರುತ್ತಾರೆ. ಅವನಿ ತನ್ನ ಸ್ನೇಹಿತರಿಗೆಲ್ಲ ವೈಟ್ ಆ್ಯಂಡ್ ವೈಟ್ನಲ್ಲಿ ಬರಲು ಡ್ರೆಸ್ ಕೋಡ್ ಫಿಕ್ಸ್ ಮಾಡಿರುತ್ತಾಳೆ. ಶ್ರೀಮಂತ ಕುಟುಂಬದ ಹೆಣ್ಣು ಮಕ್ಕಳು ಕೇಳಬೇಕೇ? ಅವಳು ಹೇಳಿದ್ದೇ ತಡ. ಡಿಸೈನರ್ಗೆ ಹೇಳಿ ಲೆಹೆಂಗಾ, ಗೌನ್, ಫ್ರಾಕ್ ಹೀಗೆ ವಿವಿಧ ನಮೂನೆಯ ದಿರಿಸುಗಳೊಂದಿಗೆ ಜಗಮಗಿಸುವ ತಾಜ್ ರೆಸ್ಟೋರೆಂಟ್ನಲ್ಲಿ ನಾ ಮುಂದು ತಾ ಮುಂದು ಎಂದು ಮಿಂಚಲು ಮುನ್ನುಗ್ಗಿ ಬಂದಿದ್ದಾರೆ. ಇವರುಗಳ ನಡುವೆ ಪ್ರೀತಿಯಲ್ಲಿ ಬಂದಿಯಾಗಿದ್ದ ಜೋಡಿ ಪ್ರಕೃತಿ ಪಂಕಜ್ ವೈಟ್ ಆ್ಯಂಡ್ ವೈಟ್ ಥೀಮ್ನಲ್ಲಿ ಪಾರ್ಟಿಗೆ ಹಾಜರಾಗಿದ್ದರೆ ಅಕ್ಷತಾ ಸಾಂಪ್ರದಾಯಿಕ ಉಡುಗೆ ಹೋಲುವ ಬಿಳಿಯ ಲಂಗಕ್ಕೆ ಚಿನ್ನದ ಬಣ್ಣದ ಜರಿ ಹಂಚಿನ ಬಾರ್ಡರ್, ಅದಕ್ಕೊಪ್ಪುವ ಕುಪ್ಪಸ, ದಾವಣಿ ತೊಟ್ಟು ಅವಳಿಷ್ಟದ ಮುತ್ತಿನ ಓಲೆ ತೊಟ್ಟು ತನ್ನ ಮಿಂಚಿನ ಕಣ್ಣುಗಳನ್ನು ಅಗಲಿಸಿ ತುಂಬು ನಗೆಯ ಚೆಲ್ಲುತ್ತಾ ಅವನಿ ಮತ್ತು ಮಹೇಶ್ ಜೊತೆ ಎಂಟ್ರಿ ಕೊಡುತ್ತಾಳೆ.
ಸಿರಿತನದ ಮೆರಗಿನ ಚೆಲುವೆಯರ ಅಂಗಳದಲ್ಲಿ ಸಾಧಾರಣ ಉಡುಗೆಯಲ್ಲೋ ಬೆಳದಿಂಗಳ ಚಂದಿರನಂತೆ ಹೊಳೆವ ಅಕ್ಷತಾಳ ಆ ಮೊಗದಲ್ಲಿನ ಹಾಲ್ನಗೆಯೋ ಎಲ್ಲ ಹೆಂಗೆಳೆಯರ ಮನದಲ್ಲಿ ಅವಳನ್ನು ನೋಡಿದ ಕೂಡಲೇ ಅಸೂಯೆಯನ್ನು ಮೂಡಿಸುತ್ತದೆ. ಅಕ್ಷತಾಳ ರೂಪವೇ ಹಾಗೆ. ದಂತದ ಮೈಬಣ್ಣ, ಮಲ್ಲಿಗೆಯ ಹೂವಿನಷ್ಟು ಕೋಮಲ, ತನುವಿನ ಸಿರಿಯಲ್ಲಿ ಅರಳಿದ ಕೆಂದಾವರೆಯಂತಹ ಮುಖದಲ್ಲಿ ಎಲ್ಲವೂ ತಿದ್ದಿ ತೀಡಿದಷ್ಟು ಸುಂದರ ಅವಯವಗಳು. ಅವಳ ನಗುವೇ ಒಂದು ಕಲಾತ್ಮಕತೆಯ ರೀತಿ. ಮತ್ತೆ ಮತ್ತೆ ನೋಡಬೇಕೆಂದೆನಿಸುವ ಆ ಆಕರ್ಷಕ ಕಣ್ಣುಗಳ ನೋಟಕ್ಕೆ ಸಿಲುಕಿದರೆ ಅಷ್ಟೇ ನಿದ್ರೆಯಲ್ಲೂ ಕಾಡುವ ಸೌಂದರ್ಯ ರಾಶಿ ಅಕ್ಷತಾ. ಸೇ ಯುವರ್ ಸಿಸ್ಟರ್, ಪಾರ್ಟಿಗೆ ವೇರ್ ಮಾಡೋ ಡ್ರೆಸ್ಸ ಅದು? ಹೀಗೆ ಬಂದಿದ್ದಾಳೆ ನೋಡು. ಅಕ್ಷತಾಳನ್ನು ನೋಡಿ ಪ್ರಕೃತಿ ಪಂಕಜ್ನ ಕಿವಿಯಲ್ಲಿ ಉಸಿರಿಸುತ್ತಾಳೆ. ಅವಳು ಹಾಗೆ, ಬಾ, ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎನ್ನುತ್ತಾ ಅವಳನ್ನು ಬಳಸಿ ಹಿಡಿದು ಪಾರ್ಟಿಗೆ ಬಂದಿದ್ದ ಸ್ನೇಹಿತರಿಗೆ ಪ್ರಕೃತಿಯನ್ನು ಪರಿಚಯಿಸಲು ಹೋಗುತ್ತಾನೆ. ಈವೆಂಟ್ ಮ್ಯಾನೇಜರ್ ಆಯೋಜಿಸಿದ್ದ ಪಾರ್ಟಿಯಾದ್ದರಿಂದ ಗೇಮ್ಸ್, ಫನ್ನಿ ಜೋಕ್ಸ್, ಹಾಡು, ಕುಣಿತ ಎಲ್ಲವೂ ಮೊದಲೇ ನಿಗದಿಯಾದಂತೆ ಎಲ್ಲರಿಗೂ ಇಷ್ಟವಾಗುವಂತೆ ನಡೆಯುತ್ತಿರಲು ಹಾಡಿನ ಸರದಿ ಬಂದಾಗ ಅವನಿಯ ಇಚ್ಛೆಯಂತೆ ಅಕ್ಷತಾ ಅವಳಿಗಿಷ್ಟವಾದ ಹಾಡೊಂದನ್ನು ತನ್ನ ಸುಮಧುರ ಕಂಠದಲ್ಲಿ ಮಧುರವಾಗಿ ಆಡುವಳು. ಎಲ್ಲರನ್ನೂ ಮಂತ್ರಮುಗ್ಧ ಮಾಡಿ ಸ್ವಲ್ಪ ಸಮಯ ನಿಶಬ್ದತೆಯನ್ನು ಸೃಷ್ಟಿಸಿದ ಅವಳ ಕಂಠಸಿರಿ ಅಲ್ಲಿದ್ದ ಸುಮನ್ನನ್ನು ಅವಳಲ್ಲಿ ಪರವಶವಾಗುವಂತೆ ಮಾಡುತ್ತದೆ. ಹಾಡು ನಿಂತ ಕೂಡಲೇ ಎಲ್ಲರೂ ಚಪ್ಪಾಳೆಯ ಸುರಿಮಳೆ ಸುರಿಸಿದರೆ ಸುಮನ್ ಮಾತ್ರ ಅವಳನ್ನು ಬರಸೆಳೆದು ತನ್ನ ತೋಳುಗಳಿಂದ ಅವಳನ್ನು ಮಗುವಿನಂತೆ ಎತ್ತಿಕೊಂಡು ಒಂದು ರೌಂಡ್ ತಿರುಗಿಸುತ್ತಿರಲು ಎಲ್ಲರಿಗೂ ಕ್ಷಣ ಅಚ್ಚರಿಯಾದರೆ ಮಹೇಶ್ ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿರುತ್ತಾನೆ. ತನ್ನ ತೆಕ್ಕೆಯಲ್ಲಿದ್ದ ಅಕ್ಷತಾಳನ್ನು ಕೆಳಗಿಳಿಸಿ ಅವಳಿಗೊಂದು ಹೂ ಮುತ್ತಿಟ್ಟು ತನ್ನ ಬೊಗಸೆಯಲ್ಲಿ ಅವಳ ಮಗುವಿಡಿದು ವಿಲ್ ಯು ಮ್ಯಾರಿ ಮೀ ಎಂದು ತನ್ನ ಕಣ್ಣಲ್ಲೇ ಅವಳನ್ನು ಸೆರೆ ಹಿಡಿದ ಸುಮನ್. ನಿಂತಲ್ಲೇ ಬೆವತು ನೀರಾಗಿದ್ದ ಅಕ್ಷತಾ ಎಲ್ಲವನ್ನೂ ಅರಗಿಸಿಕೊಳ್ಳಲಾಗದೆ ತಬ್ಬಿಬ್ಬಾಗಿ ಗರಬಡಿದವಳಂತೆ ನಿಂತಿರಲು ಅಲ್ಲಿದ್ದವರ ಒಬ್ಬೊಬ್ಬರ ಮಗುವು ಒಂದೊಂದು ಭಾವವನ್ನು ಹೊರಸೂಸುತ್ತಿರುತ್ತದೆ. ಮಹೇಶ್ ತನ್ನ ಗೆಳೆಯನ ವರ್ತನೆಗೆ ಹೇ ಇವನ್ ಹೀಗೆ? ಹೌ ಕಮ್? ಹುಡುಗಿಯರಿಂದ ದೂರ ಉಳಿಯುವ ಈ ಪಾರ್ಟಿ ಅಕ್ಷತಾಳನ್ನು ಹೀಗೆ? ಅವನಿ, ನನಗೆ ರಿಯಲಿ ಶಾಕ್. ನಮ್ಮ ಸುಮನ್ ಹೀಗೆ? ತನ್ನ ಕಣ್ಣುಗಳನ್ನೇ ನಂಬದಾದ ಮಹೇಶ್ ಅವನಿಯ ಬಳಿ ಹೇಳುತ್ತಿದ್ದರೆ ಅವನಿಗೆ ಅಕ್ಷತಾಳ ಬಗ್ಗೆ ಹೆಚ್ಚು ಚಿಂತೆಯಾಗುವುದು. ಪಾಪ, ನಮ್ಮ ಅಕ್ಷತಾ ತುಂಬ ಸೂಕ್ಷ್ಮ. ಅವಳಿಗೆ ಶಾಕ್ ಕೊಟ್ಟ ನಿಮ್ಮ ಫ್ರೆಂಡ್ ಹೀಗೆ ಸಡನ್ನಾಗಿ ಅವಳಿಗೆ ಪ್ರಪೋಸ್ ಮಾಡಿದ್ರೆ ಅದು ಏನಂತ ಎಂದು ಮಹೇಶ್ನನ್ನು ತುಸು ಕೋಪದಿಂದಲೇ ನೋಡುತ್ತಾ ಅಕ್ಷತಾ ಬಳಿ ಹೋಗಿ ಅವಳ ಕೈ ಹಿಡಿಯಲು ಅವಳ ಕೈ ತಣ್ಣಗೆ ಕೊರೆಯುತ್ತಿರುತ್ತದೆ. ಪಂಕಜ್ ಓಡಿ ಬಂದು ಸುಮನ್ನನ್ನು ಎಳೆದುಕೊಂಡು ಹೋಗಿ, ನೀನು ಮಾಡಿದ್ದು ಸರಿನಾ? ನನ್ನ ತಂಗಿನ ಏನಂತ ತಿಳಿದಿದ್ದೆ? ಯಾರು ನೀನು? ಯಾವಾಗಿಂದ ನನ್ನ ತಂಗಿ ಹಿಂದೆ ಬಿದ್ದಿದ್ಯಾ ಎನ್ನುತ್ತಿರಲು ಅಲ್ಲಿಗೆ ಬಂದ ಪ್ರಕೃತಿ, ಪ್ಲೀಸ್ ಅವನನ್ನು ಬಿಡಿ, ಮೊದಲು ನಿಮ್ಮ ತಂಗಿನ ಕೇಳಿ, ಮೊದಲೇ ಪರಿಚಯ ಇದೆಯೇನೋ ಅಂತ ತಿಳ್ಕೊಂಡು ನಂತರ ಮಾತನಾಡಿ ಎಂದು ಪಂಕಜ್ನನ್ನು ಅಲ್ಲಿಂದ ಎಳೆದುಕೊಂಡು ಹೋಗುವಳು. ಅವನಿ ಮತ್ತು ಮಹೇಶ್ ಎಲ್ಲರನ್ನೂ ನೋಡುತ್ತಾ, ಎಲ್ಲರೂ ಡಿನ್ನರ್ ಮಾಡಿ ಸ್ವಲ್ಪ ಸಮಯದ ನಂತರ ನಾವಿಬ್ಬರು ಬರುತ್ತೇವೆ ಎಂದು ಹೇಳಿ ಎಲ್ಲರೂ ಊಟಕ್ಕೆಂದು ಆ ಜಾಗದಿಂದ ಸರಿಯುತ್ತಿರಲು ಅವನೇ ಅಕ್ಷತಾಳನ್ನು ಕೈ ಹಿಡಿದು ಹೋಟೆಲ್ನಲ್ಲಿದ್ದ ತನ್ನ ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ. ವಾಸ್ತವದ ಪರಿವೇ ಇಲ್ಲದಂತಾಗಿದ್ದ ಅಕ್ಷತಾಳಿಗೆ ಕನಸೆಂಬಂತೆ ಸುಮನ್ನ ಅಸ್ಪಷ್ಟ ಮುಖ, ಅವನು ಎತ್ತಿ ಹಿಡಿದ ರೀತಿ, ಅವಳನ್ನು ಮುತ್ತಿಟ್ಟ ಪರಿ, ಆ ನೀಲಿ ಕಣ್ಣುಗಳು ಎಲ್ಲವೂ ಒಂದೊಂದೇ ಅವಳ ಕಣ್ಮುಂದೆ ನಸುಳುತ್ತಾ ಬೀಸುತ್ತಿದ್ದ ಗಾಳಿಗೆ ಮೈ ಹುಡ್ಡಿ ಕುಳಿತ ಅವಳ ದೇಹ ಮೊದಲ ಬಾರಿಗೆ ರೋಮಾಂಚನದಿ ಕಂಪಿಸುತ್ತದೆ. ಅಕ್ಷತಾ, ಅಕ್ಷತಾ, ಯಾರೇ ಅವನು? ನಿನಗೆ ಗೊತ್ತಾ ಅವನು? ಅವನು ಎತ್ತಿಕೊಂಡು ಸುತ್ತುತ್ತಿದ್ದರೂ ಏನೂ ಮಾತಾಡದೆ ಗೊಂಬೆ ಥರ ನಿಂತಿದ್ಯಲ್ಲ, ಏನು ವಿಷಯ ಹೇಳು? ಪಂಕಜ್ ಒಂದೇ ಸಮನೆ ಕೇಳುತ್ತಿದ್ದ ಪ್ರಶ್ನೆಗಳ ಸುರಿಮಳೆಗೆ ಸ್ವಲ್ಪವೂ ಕದಲದೆ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದಂತೆ ತೋರುತ್ತಿದ್ದ ಅಕ್ಷತಾಳನ್ನು ನೋಡಿದ ಪಂಕಜ್ ಮತ್ತಷ್ಟು ಕುಪಿತನಾಗಿ ಅವಳ ತಲೆಯ ಮೇಲೆ ಮೊಟಕಲು ಹೆಚ್ಚೆತ್ತವಳಂತೆ ಎದ್ದು ನಿಂತ ಅಕ್ಷತಾಳ ಬಳಿ ಓಡಿ ಬಂದ ಅವನಿ, ಪ್ಲೀಸ್ ಪಂಕಜ್, ಅವಳನ್ನು ಸ್ವಲ್ಪ ಹೊತ್ತು ಬಿಡು, ಹೆದರಿದ್ದಾಳೆ. ಪಾರ್ಟಿ ಮುಗಿದ ಮೇಲೆ ಮನೆಯಲ್ಲಿ ಮಾತನಾಡೋಣ. ಈಗ ನಡಿ, ಊಟಕ್ಕೆ ಹೋಗೋಣ. ಇಲ್ಲ ಅಂದರೆ ಎಲ್ಲರೂ ಬೇಸರ ಮಾಡ್ಕೋತಾರೆ, ಪ್ಲೀಸ್ ಎಂದ ಅವನಿಯ ಮಾತಿಗೆ ಎದುರು ಮಾತನಾಡಲಾಗದೆ
ಕೋಪದ ಮುಖ ಮಾಡಿ ಪಂಕಜ್ ಅಲ್ಲಿಂದ ಕಾಲ್ ತೆಗೆಯುತ್ತಾನೆ. ಪಾರ್ಟಿ ಹಾಲ್ನಿಂದ ದೂರ ಬಂದಿದ್ದ ಮಹೇಶ್ ತನ್ನ ಜೊತೆ ತನ್ನ ಗೆಳೆಯ ಸುಮನ್ನನ್ನು ಹೊರಗೆ ಬರುವಂತೆ ಕರೆದಿರುತ್ತಾನೆ. ಏನಾಯ್ತು ನಿಂಗೆ? ಪಾರ್ಟಿ ಹುಡುಗಿರು ಅಂದ್ರೆ ಅಷ್ಟು ದೂರ ಇರುತ್ತಿದ್ದವನು ಇವತ್ತು ಹೀಗೆ? ಏನೂ ಆಯ್ತು ನಿಂಗೆ? ಅದು ನಮ್ಮ ಅಕ್ಷತಾ ಎಂದ ಮಹೇಶ್ ಮಾತಿಗೆ, ಹೋ ಅಕ್ಷತಾ, ನೈಸ್ ನೇಮ್. ನಿನ್ನ ಕಡೆ ಹುಡುಗಿನಾ? ಹಾಗಾದರೆ ಚಿಂತೆ ಇಲ್ಲ ಎಂದ ಸುಮನ್ ನಗುತ್ತಾ. ಬೇಜಾರ ನನ್ನ ಮೇಲೆ? ರಿಲ್ಯಾಕ್ಸ್, ನನಗೆ ಅವಳು ತುಂಬ ಇಷ್ಟ ಆಗಿದ್ದಾಳೆ. ನನಗೆ ಅವಳ ಜೊತೆ ಮದುವೆ ಮಾಡಿಸುವ ಜವಾಬ್ದಾರಿ ನಿನ್ನದು, ಓಕೆನಾ? ನಾನೀಗ ಹೊರಡಬೇಕಿದೆ. ಅಮ್ಮ ಬರ್ತಿದ್ದಾರೆ, ಅವರನ್ನು ಪಿಕ್ ಮಾಡಬೇಕು. ನಾಳೆ ಸಿಗ್ತೀನಿ. ಮಹೇಶ್ ಮತ್ತೇನೋ ಮಾತನಾಡಲು ಬಾಯಿಯ ತೆರೆಯುವ ಮುನ್ನವೇ ಅಲ್ಲಿಂದ ಹೊರಟ ಸುಮನ್ ಪಾರ್ಕಿಂಗ್ ಮಾಡಿದ್ದ ತನ್ನ ಕಾರನ್ನು ತೆಗೆದುಕೊಂಡು ಹೋಟೆಲ್ನಿಂದ ಹೊರ ನಡೆಯುವನು. ಇತ್ತ ಮಹೇಶ್ ಯೋಚಿಸುತ್ತಾ, ನೀನೇನೋ ಇಷ್ಟಪಟ್ಟು ಮದುವೆ ಅಂತಿದ್ಯಾ, ಆದರೆ ನಿಮ್ಮ ಅಮ್ಮ ಒಪ್ಪಬೇಕಲ್ವಾ ಎಂದು ಮನದಲ್ಲಿ ಮೂಡಿದ ಪ್ರಶ್ನೆಯಿಂದ ಚಿಂತೆಯಲ್ಲಿ ಮುಳುಗಿ ಪಾರ್ಟಿ ಹಾಲ್ನತ್ತ ಹೊರಡುವನು. ಪಾರ್ಟಿ ಮುಗಿದು ಎಲ್ಲರೂ ತಮ್ಮ ತಮ್ಮ ಮನೆಯ ದಾರಿ ಹಿಡಿದರೆ ಪ್ರಕೃತಿ ಪಂಕಜ್ನ ಜೊತೆ ಬಂದಿದ್ದರಿಂದ ಅವಳನ್ನು ಡ್ರಾಪ್ ಮಾಡಲು ಅವನು ಹೊರಡುವನು. ಮಹೇಶ್ ಅವನಿ ತಮ್ಮ ಕಾರಿನಲ್ಲಿ ಅಕ್ಷತಾಳನ್ನು ಕರೆದುಕೊಂಡು ಮನೆಯ ದಾರಿ ಹಿಡಿಯುವರು. ಲೈಟ್ಸ್, ಮ್ಯೂಸಿಕ್ ಹಾಡಿಗೆ ದೀಪದ ಬೆಳಕಿನಲ್ಲಿ ಜಗಮಗಿಸುತ್ತಿದ್ದ ನಗರವನ್ನು ಕಾರಿನ ಗ್ಲಾಸ್ ಇಳಿಸಿ ಕಿಟಕಿಯಿಂದ ನೋಡುತ್ತಾ ಹಿಂಬದಿಯ ಸೀಟಿನಲ್ಲಿ ಆರಾಮಾಗಿ ವಿಶ್ರಮಿಸಿದ್ದ ಅಕ್ಷತಾಳನ್ನು ಕಾರಿನ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಅವನಿ ನೋಡಿ ಅಚ್ಚರಿ ಪಡುವಳು. ಅರೆ, ಈ ಹುಡುಗಿಗೆ ಏನಾಯ್ತು? ಒಬ್ಬ ಹುಡುಗ ಏನಾದರೂ ಚುಡಾಯಿಸಿದರೆ ಸಾಕು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿ ಅಳುತ್ತಾ ಕೂರುತ್ತಿದ್ದವಳು ಇಂದು ಇಷ್ಟೆಲ್ಲ ಆಗಿಯೋ ಇಷ್ಟು ಆರಾಮಾಗಿ ಇದ್ದಾಳಲ್ಲ. ಸುಮನ್ ಮಹೇಶ್ ಸ್ನೇಹಿತ ಎಂದಷ್ಟೇ ಗೊತ್ತು. ಅವನ ಬಗ್ಗೆ ನಾನು ತಿಳಿಯಬೇಕು ಎಂದು ಮನಸ್ಸಿನಲ್ಲಿಯೇ ಮನದಟ್ಟು ಮಾಡಿಕೊಂಡು ಗಂಡನ ಕಡೆಗೆ ನೋಡಿ ಮಿರರ್ನಲ್ಲಿ ಅಕ್ಷತಾಳನ್ನು ನೋಡುವಂತೆ ಸನ್ನೆ ಮಾಡುವಳು. ಡ್ರೈವ್ ಮಾಡುತ್ತಿದ್ದ ಮಹೇಶ್ ಮಿರರ್ ತಿರುಗಿಸಿಕೊಂಡು ನೋಡಲು ಅಕ್ಷತಾಳ ಮುಖ ಹೊರಗಿನಿಂದ ಬೀಸುತ್ತಿದ್ದ ಗಾಳಿಗೆ ಮತ್ತಷ್ಟು ಕೆಂಪಾಗಿ ಕಂಡಿತು. ಮುಗ್ಧ ಮುಖದಲ್ಲಿ ನಾಚಿಕೆಯ ನಗುವೊಂದು ಅವಳ ತುಟಿಯಂಚಲ್ಲಿ ಲಾಸ್ಯವಾಡುತ್ತಿತ್ತು. ಅವಳನ್ನು ನೋಡಿದ ಮಹೇಶ್ಗೆ ಸುಮನ್ನ ಪ್ರಪೋಸಲ್ನ ಅಕ್ಷತಾ ಒಪ್ಪಿದಂತಿದೆ ಎಂಬುದು ಸ್ಪಷ್ಟವಾಗಿ ಕಾಣುವುದು. ಮುಂಜಾನೆಯ ಸೂರ್ಯರಶ್ಮಿ ಭೂರಮೆಯನ್ನು ಸ್ಪರ್ಶಿಸುತ್ತಿದೆ. ಮತ್ತೊಂದೆಡೆ ನಿಶ್ಚಿಂತೆಯಾಗಿ ಮಲಗಿದ್ದ ಅಕ್ಷತಾಳನ್ನು ಮುತ್ತಿಡುತ್ತಿದ್ದ ರವಿಯ ಕಿರಣಗಳು ತಂಗಾಳಿಯ ಸ್ಪರ್ಶಕ್ಕೆ ಸಿಕ್ಕಿ ಅವಳ ಮುಂಗುರುಳೊಂದಿಗೆ ಆಟವಾಡುತ್ತಿದ್ದರೆ ಮೈಮರೆತು ಹಾಸಿಗೆಯಿಂದ ಮೆಲ್ಲಗೆ ಎದ್ದ ಅಕ್ಷತಾ ರೂಮಿನ ಕಿಟಕಿಯಿಂದ ನಭದಲ್ಲಿ ಅರಳಿ ನಗುತ್ತಿದ್ದ ಭಾಸ್ಕರನನ್ನು ನೋಡುತ್ತಾ ನಿಂತಿರುತ್ತಾಳೆ. ಅಕ್ಷತಾ, ಏನೇ ಆಯಿತು ನಿನ್ನೆ ಪಾರ್ಟಿಯಲ್ಲಿ? ನಿಮ್ಮಣ್ಣ ಹೇಳ್ತಾ ಇರೋದು ನಿಜಾನಾ? ಬಾ ರೂಮಿಂದ ಹೊರಗೆ, ನಿನ್ನ ಬಳಿ ಮಾತನಾಡೋದಿದೆ. ಬಿರುಸಿನಿಂದ ಬಂದ ಜಾನಕಿ ತನ್ನ ಮಗಳ ಕೈ ಹಿಡಿದು ಎಳೆದುಕೊಂಡು ಮನೆಯ ವರಂಡಕ್ಕೆ ಕರೆದುಕೊಂಡು ಬಂದು ತನ್ನ ಗಂಡ ಮತ್ತು ಮಗನ ಮುಂದೆ ನಿಲ್ಲಿಸಿ, ಎಷ್ಟು ದಿನದಿಂದ ನಡೀತಾ ಇದೆ? ಯಾರವನು? ಸ್ಥಿತಿವಂತನ ಹೇಗೆ ಹೇಳು ಎಂದು ಜಾನಕಿ ತಲೆ ಬಿಸಿ ಮಾಡಿಕೊಂಡು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುವಳು. ಎಲ್ಲದಕ್ಕೂ ಮೌನವೇ ಉತ್ತರವೆಂಬಂತೆ ನಿಂತಿದ್ದ ಅಕ್ಷತಾಳನ್ನು ನೋಡಿ ಅವಳ ಬಳಿ ಬಂದ ಅವಳ ಅಪ್ಪ, ಯಾರಮ್ಮ ಅವನು? ಏನೂ ಹೇಳದೆ ಹೀಗೆ ನಿಂತಿದ್ಯಾ? ಮೌನವಾಗಿದ್ದಷ್ಟು ಹುಟ್ಟೋ ಪ್ರಶ್ನೆಗಳು ಹೆಚ್ಚು. ಹೇಳಮ್ಮ, ನಿಂಗೆ ಮೊದಲೇ ಅವನ ಪರಿಚಯ ಇತ್ತಾ ಎಂದು ಮಗಳನ್ನು ಕೇಳುವರು. ಅಪ್ಪ, ನೀವು ಹೀಗೆ ಕೇಳ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಅವನು ಯಾರು ಅಂತ ಗೊತ್ತಿಲ್ಲ. ಅವನು ಹಾಗೇಕೆ ನಡೆದುಕೊಂಡ ಅನ್ನುವುದು ನನಗೂ ಗೊತ್ತಾಗಲಿಲ್ಲ. ನೀವೆಲ್ಲ ನಂದೇ ತಪ್ಪು ಅಂತ ಮಾತಾಡ್ತಿದ್ದೀರಾ. ಏಕಾಏಕಿ ನಡೆದ ಘಟನೆಗೆ ನನ್ನ ಬಳಿ ಉತ್ತರವಿಲ್ಲ ಎಂದು ಹೇಳಿ ಅಲ್ಲಿಂದ ಬಿರಬಿರನೆ ಅಕ್ಷತಾ ತನ್ನ ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿ ಅಳುತ್ತಾ ಕೂರುವಳು. ಮಗಳ ಉತ್ತರಕ್ಕೆ ಸಮಾಧಾನವಾಗದ ಜಾನಕಿ ಅವನಿಗೆ ಫೋನ್ ಮಾಡಿ ಮಹೇಶ್ ಜೊತೆಗೆ ಮನೆಗೆ ಬರುವಂತೆ ಹೇಳುವಳು. ಸಮಯ 11 ಗಂಟೆ. ಮಹೇಶ್ಗೆ ಸುಮನ್ನಿಂದ ಕರೆ ಬರುವುದು. ಮಹೇಶ್, ನಿನ್ನ ಮನೆಯ ಹೊರಗಡೆ ಇದ್ದೀನಿ. ನಿನ್ನ ಜೊತೆ ನನ್ನ ಮದುವೆ ವಿಷಯ ಮಾತಾಡಬೇಕು. ಬೇಗ ಬಾ, ಕ್ವಿಕ್. ವಾಟ್? ಆರ್ ಯು ಸೀರಿಯಸ್? ಮನೆಯೊಳಗೆ ಬಾ. ಅಕ್ಷತಾಳ ಮನೆಗೆಂದು ರೆಡಿಯಾಗುತ್ತಿದ್ದ ಮಹೇಶ್ ಸುಮನ್ನನ್ನು ಮನೆಯೊಳಗೆ ಬರಲು ಕರೆಯುವನು. ಇಲ್ಲ, ನೀನೇ ಬಾ, ನಾನೊಳಗೆ ಬರಲ್ಲ. ಸರಿ, ಬಂದೇ ಇರೋ ಎನ್ನುತ್ತಲೇ ಅವನಿಗೆ ಕೆಲಸ ನಿಮಿತ್ತ ಅರ್ಜೆಂಟ್ ಹೊರಗೆ ಹೋಗಿ ಬರುವೆ ಎಂದೇಳಿ ಅವಳ ಉತ್ತರಕ್ಕೂ ಕಾಯದೆ ಹೊರಬರುವನು.
ಮಹೇಶ್ ಸುಮನ್ನೊಂದಿಗೆ ಹೊರಟವನು ನೇರ ಹೋಗಿದ್ದು ಮಹೇಶ್ನ ಆಫೀಸ್ಗೆ. ಮಹೇಶ್ ಒಬ್ಬ ಸಕ್ಸಸ್ಫುಲ್ ಈವೆಂಟ್ ಮ್ಯಾನೇಜರ್. ಇವನು ಆಯೋಜಿಸುವ ಪಾರ್ಟಿ, ಮದುವೆ ಥೀಮ್, ಕಂಪನಿಯ ಪಾರ್ಟಿಗಳಿಗೆ ಬಹು ಬೇಡಿಕೆ. ಅಷ್ಟು ಕ್ರಿಯೇಟಿವ್ ನೇಚರ್ ಮಹೇಶ್ದು. ಇವನ ಕ್ರಿಯಾಶೀಲತೆಯ ಕೆಲಸದ ವೈಖರಿಗೆ ಸುಮನ್ ಮಾರು ಹೋಗಿದ್ದ. ಹಾಗೆ ಮಹೇಶ್ ಸುಮನ್ನ ಅಚ್ಚುಮೆಚ್ಚಿನ ಗೆಳೆಯ. ಮಹೇಶ್ನ ಮುಂದೆ ಕುಳಿತ ಸುಮನ್, ಸಾರಿ, ನಿನ್ನೆ ನನ್ನ ವರ್ತನೆಯಿಂದ ನಿಮಗೆಲ್ಲ ಬೇಸರ ಆಯಿತು ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ನನ್ನ ತುಂಬ ಆವರಿಸಿಬಿಟ್ಟಿದ್ದಳು ಆ ಹುಡುಗಿ. ನನಗೆ ತುಂಬ ಇಷ್ಟ ಆದ್ಲು. ನಾನೊಮ್ಮೆ ಅವಳ ಬಳಿ ಮಾತನಾಡಬೇಕು. ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಹಾಗೆ ನಾನು ಮದುವೆ ಅಂತ ಆದರೆ ಅವಳನ್ನೇ. ಸುಮನ್ನ ಸ್ಪಷ್ಟ ನಿಲುವಿಗೆ ತಲೆಯಾಡಿಸಿದ ಮಹೇಶ್, ಹಾಗಿದ್ದರೆ ನಿನ್ನ ಹುಡುಗಿಯ ಫ್ಯಾಮಿಲಿ ಬಗ್ಗೆ ಮೊದಲು ತಿಳಿಸಿ, ನೇರವಾಗಿ ನಾನೇ ಅವರ ಬಳಿ ನಿಮ್ಮಿಬ್ಬರ ಮದುವೆ ಬಗ್ಗೆ ಮಾತನಾಡುತ್ತೇನೆ. ಆದರೆ ನನಗೊಂದು ಸಂಶಯ. ಏನು, ಅವಳು ನನ್ನ ಒಪ್ಪಲ್ವಾ? ಮಹೇಶ್ ನಗುತ್ತಾ, ನೋಡೋಣ ನಮ್ಮ ಅಕ್ಷತಾ ನಿನ್ನ ಒಪ್ತಾಳ ಇಲ್ವಾ ಅಂತ. ಅದಕ್ಕೂ ಮೊದಲು ನಿಮ್ಮ ಅಮ್ಮ ಒಪ್ಪುವುದು ನನಗೇನೋ ಡೌಟ್. ನನ್ನ ಅಮ್ಮನ್ನ ಒಪ್ಪಿಸುವ ಜವಾಬ್ದಾರಿ ನನ್ನದು. ನೀನು ಈಗಲೇ ಹೋಗಿ ಮಾತಾಡು, ನಾನು ಬರಲಾ? ಬೇಡ, ನಾನು ಮಾತಾಡ್ತೀನಿ. ಅಂದ ಹಾಗೆ ಅಕ್ಷತಾ ಬಗ್ಗೆ ನಿನಗೇನು ಗೊತ್ತೇ ಇಲ್ಲ. ಲವ್ ಅಟ್ ಫಸ್ಟ್ ಸೈಟ್, ಏನಪ್ಪ ನಿನ್ನ ಕತೆ? ಸುಮನ್ ನಗುತ್ತಾ, ಗೊತ್ತಿಲ್ಲ. ಅವಳನ್ನು ನೋಡಿದ ಕ್ಷಣವೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಡಿಸೈಡ್ ಆಗಿಬಿಟ್ಟೆ. ನನ್ನ ಬಗ್ಗೆ ಗೊತ್ತಲ್ವ ನಿಂಗೆ? ಒಂದ್ಸರಿ ಡಿಸೈಡ್ ಮಾಡಿದ್ರೆ ಮುಗೀತು ಅಷ್ಟೇ. ಗೊತ್ತು ಸುಮನ್, ಆದರೆ ಮದುವೆ ವಿಷಯದಲ್ಲೂ ಇಷ್ಟು ಫಾಸ್ಟ್ ಅಂತ ಗೊತ್ತಿರಲಿಲ್ಲ. ಅಂದ ಹಾಗೆ ಅಕ್ಷತಾ ಒಬ್ಬಳೆ ಮಗಳು, ಒಬ್ಬ ಅಣ್ಣ ಪಂಕಜ್ ಅಂತ. ಅವನು ಸೆಲ್ಫಿಶ್. ತಾನಾಯಿತು ತನ್ನ ಲೈಫ್ ಆಯಿತು ಅನ್ನುವ ಪಾರ್ಟಿ. ಪ್ರಕೃತಿ ಡೈಮಂಡ್ಸ್ ಆ್ಯಂಡ್ ಜ್ಯುವೆಲರೀಸ್ ಇದೆಯಲ್ವಾ, ಆ ಶ್ರೀಮಂತ ಮನೆತನದ ಒಬ್ಬಳೆ ಮಗಳು. ಪ್ರಕೃತಿಗಳನ್ನು ಪಂಕಜ್ ಮದುವೆಯಾಗಲಿದ್ದಾನೆ. ಇನ್ನು ಅಕ್ಷತಾ ತಾಯಿ ಜಾನಕಿ ಆಂಟಿ ಅವನೀಳ ಅಪ್ಪನ ತಂಗಿ. ಫ್ಯಾಮಿಲಿಯಲ್ಲಿ ಎಲ್ಲರೂ ಶ್ರೀಮಂತರಾಗಿದ್ದರೆ ಇವರು ಸ್ವಲ್ಪ ಮಧ್ಯಮ ವರ್ಗದ ಕುಟುಂಬ. ಕಾರಣ ಅಕ್ಷತಾ ತಂದೆ ಸುಬ್ರಹ್ಮಣ್ಯ ಅಂಕಲ್ ಬ್ಯಾಂಕ್ ನೌಕರಿಯಲ್ಲಿದ್ದವರು. ತುಂಬ ಸ್ವಾಭಿಮಾನಿ, ಸಿರಿತನದ ವ್ಯಾಮೋಹವಿಲ್ಲ. ಆದರೆ ಜಾನಕಿ ಆಂಟಿ ಆಗಲ್ಲ. ತನ್ನ ಬಳಗದವರಂತೆ ತಾವು ಶ್ರೀಮಂತರಾಗಿರಬೇಕೆಂಬ ಆಸೆ ಹಂಬಲ. ಆದರೇನಂತೆ, ಆಸೆ ಪಡುವುದರಲ್ಲಿ ತಪ್ಪಿಲ್ಲ. ಇದೆಲ್ಲ ನನಗೆ ಬೇಡ. ನನ್ನ ಹುಡುಗಿ ಹೇಗೆ ಹೇಳುವ? ಫ್ಯಾಮಿಲಿ ಬಗ್ಗೆ ಗೊತ್ತಿದ್ದರೆ ಅರ್ಧ ಕೆಲಸ ಸುಲಭವಾಗುತ್ತೆ ಎಂದು ನಕ್ಕ ಮಹೇಶ್. ನಿನ್ನ ಹುಡುಗಿ ಅಪ್ಪಟ ಅಪರಂಜಿ. ಅವನೇ ಅವಳು ಕಸಿನ್ಸ್ ಆದರೂ ಫ್ರೆಂಡ್ಸ್ ಥರ ಇರ್ತಾರೆ. ಇಬ್ಬರು ಓದಿದ್ದು ಒಂದೇ ಕಾಲೇಜ್. ಅಕ್ಷತಾ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಾಳೆ, ರ್ಯಾಂಕ್ ಸ್ಟೂಡೆಂಟ್. ಸಿಂಪಲ್ ಹುಡುಗಿ, ಆಡಂಬರದ ಗೊಡವೆಗೆ ಹೋಗಲ್ಲ. ಎಲ್ಲರ ಬಳಿ ಚೆನ್ನಾಗಿ ಬರೆಯುತ್ತಾಳೆ. ಗುಡ್ ಸಿಂಗರ್, ಬ್ಯೂಟಿಫುಲ್ ಲೇಡಿ. ಹೋ, ಓಕೆ, ಸೂಪರ್ ನನ್ನ ಹುಡುಗಿ. ನಿನ್ನೆ ನೀನು ನಡೆದುಕೊಂಡ ರೀತಿಗೆ ಅವಳ ಮನೆಯಲ್ಲಿ ಬೆಳಗ್ಗೆಯಿಂದಲೇ ಕ್ಲಾಸ್ ತಗೊಂಡಿದ್ದಾರೆ ಅವರಮ್ಮ. ಆ ಪಂಕಜ್ನ ಮಾತನ್ನು ಕಟ್ಟಿಕೊಂಡು ನಿನಗೂ ಅವಳಿಗೂ ಮೊದಲೇ ಪರಿಚಯವಿತ್ತೇನೋ ಎಂಬಂತೆ ಸಂಶಯ ಪಡ್ತಿದ್ದಾರೆ. ಅದಕ್ಕೆ ನನ್ನ ಈಗ ಅವರ ಮನೆಗೆ ಕರೆದಿದ್ದಾರೆ. ನಾನು ಹೋಗುವುದರ ಒಳಗೆ ನೀನು ಬಂದೆ. ಒಳ್ಳೆಯದೇ ಆಯ್ತಲ್ಲ. ಈಗ ಹೋಗಿ ಮದುವೆ ಮಾತುಕತೆ ಮುಗಿಸಿ ಬಾ. ನಾನು ಅಮ್ಮನ ಜೊತೆ ಬಂದು ಫೈನಲ್ ಏನಿದೆ ಎಲ್ಲ ಮುಗಿಸ್ತೀನಿ. ಸರಿ ಕಣೋ, ಈ ಮದುವೆಯ ಎಲ್ಲ ಜವಾಬ್ದಾರಿ ನಂದೆ. ಇವತ್ತು ಮದುವೆ ಮಾತುಕತೆ ಮುಗಿಸಿ ಬರ್ತೀನಿ. ಬಾ, ನನ್ನ ಮನೆಗೆ ಡ್ರಾಪ್ ಮಾಡುವ. ಓಕೆ. ಖುಷಿಯಿಂದ ಜಿಂಕೆಯಂತೆ ಚಂಗನೆ ನೆಗೆದ ಸುಮನ್ ಮಹೇಶ್ನನ್ನು ಮನೆಯ ಬಳಿ ಡ್ರಾಪ್ ಮಾಡಲು ಹೊರಡುವನು. ಮಹೇಶ್ ಕಾರಿಂದ ಇಳಿದು ಸುಮನ್ನಿಗೆ ಬಾಯ್ ಮಾಡಿ ಮನೆಗೆ ಬರುವುದನ್ನು ಬಾಲ್ಕನಿಯಲ್ಲಿ ನಿಂತಿದ್ದ ಅವನೇ ನೋಡುವಳು. ಅರೆ ಸುಮನ್, ಎಲ್ಲಿಗೆ ಹೋಗಿದ್ರು ಇಬ್ಬರು ಎಂದು ಯೋಚಿಸುತ್ತಲೇ ಬಾಲ್ಕನಿಯಿಂದ ಹೊರಬಂದು ಮಹಡಿ ಇಳಿದು ಹೋದವಳಿಗೆ ಮಹೇಶ್ ಎದುರಾಗಿ, ಡಾರ್ಲಿಂಗ್ ರೆಡಿನಾ? ಅಕ್ಷತಾ ಮನೆಗೆ ಹೊರಡೋಣ. ಕಾರ್ ಕೀ ತಗೋ ಬರ್ತೀನಿ ಎಂದು ಕೀ ಸ್ಟ್ಯಾಂಡ್ನಿಂದ ಕೀ ತೆಗೆದುಕೊಂಡು ಬಂದು ಅವನೀಳ ಕೈ ಹಿಡಿದು ತುಂಬ ಉತ್ಸಾಹದಲ್ಲಿ ಹಾಡೊಂದನ್ನು ಗುಣುಗುತ್ತಾ ಕಾರ್ ಸ್ಟಾರ್ಟ್ ಮಾಡಿ ಹೊರಡುವನು. ಕಾರಿನಲ್ಲಿ ಕುಳಿತಿದ್ದ ಅವನಿ ಗಂಡನ ಮುಖ ನೋಡಿ, ಸುಮನ್ನ ಜೊತೆ ಎಲ್ಲೋಗಿದ್ರಿ? ಏನಂತಾನೆ ನಿಮ್ಮ ಫ್ರೆಂಡ್? ಅವನ ಬಗ್ಗೆ ನನಗೆ ಡೀಟೇಲ್ಸ್ ಬೇಕು, ಹೇಳ್ತೀರಾ? ಮಹೇಶ್ ನಕ್ಕು, ಅಕ್ಷತಾ ಮನೆಯಲ್ಲಿ ಹೇಳ್ತೀನಿ. ಈಗ ಸ್ವಲ್ಪ ಫ್ರೂಟ್ಸ್ ಸ್ವೀಟ್ಸ್ ತಗೊಂಡು ಹೋಗೋಣ ಎಂದೇಳಿ ಕಾರನ್ನು ಸೈಡಿಗೆ ನಿಲ್ಲಿಸಿ ಎಲ್ಲವನ್ನೂ ಪ್ಯಾಕ್ ಮಾಡಿಸಿ ಮತ್ತೆ ಕಾರ್ ಏರಿ ಹೊರಡುವನು. ಮಹೇಶ್ನ ಖುಷಿಗೆ ಕಾರಣವಾದ ಸಂಗತಿಯನ್ನು ಅರಿಯದ ಅವನಿ ಸುಮನ್ನ ಆಲೋಚನೆಯಲ್ಲಿ ಮುಳುಗುವಳು.
ಮನೆಯ ಮುಂದೆ ಕಾರು ನಿಂತ ಸದ್ದಿಗೆ ಎದ್ದು ಬಂದ ಸುಬ್ರಹ್ಮಣ್ಯ ಅವನಿ ಮಹೇಶ್ನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವರು. ಇಬ್ಬರನ್ನು ನೋಡಿದ ಜಾನಕಿ, ಬಾ ಅವನಿ, ಆರಾಮ? ಇನ್ನೇನು, ಅತ್ತೆ ಮಾವನ ಕಾಟವಿಲ್ಲ, ಆರಾಮೇ ಅಲ್ವೇ ಎಂದು ಅವಳ ಬಳಿ ಬಂದು ಮೆಲ್ಲಗೆ ನುಡಿಯುವಳು. ಜಾನಕಿಳ ಮಾತಿನ ಬಗ್ಗೆ ಗೊತ್ತಿದ್ದ ಅವನಿ ಹೆಚ್ಚು ಮಾತನಾಡದೆ ನಗುವನ್ನು ಚೆಲ್ಲಿ, ಅಕ್ಷತಾ ಎಲ್ಲಿ ಎಂದು ಕೇಳುವಳು. ರೂಮಿನಲ್ಲಿದ್ದಾಳೆ, ಬೈದೆ ಅಂತ ಕೋಪ. ಯಾರೇ ಅವನು? ಅವನು ನಮ್ಮ ಅಕ್ಷತಾಳನ್ನು ಮುಟ್ಟೋವರೆಗೂ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ನಿಂಗೇನೋ ಒಳ್ಳೆಯ ಹುಡುಗ ಸಿಕ್ಕ, ನಮ್ಮ ಮಗಳ ಕತೆ ಹೇಳು. ಈಗ ಆ ಪ್ರಕೃತಿ ಬೇರೆ ಅಲ್ಲೇ ಇದ್ಲು. ಅವಳಿಗೂ ತುಂಬ ಬೇಜಾರಾಗಿದೆ. ನಾಳೆ ಸೊಸೆ ಆಗೋಳು. ನಮ್ಮ ಬಗ್ಗೆ, ಅಕ್ಷತಾ ಬಗ್ಗೆ ತಪ್ಪಾಗಿ ತಿಳಿದುಕೊಂಡರೆ ಏನ್ ಗತಿ? ಅಯ್ಯೋ ಅತ್ತೆ, ಪ್ರಕೃತಿ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಅವಳು ನಮ್ಮ ಪಂಕಜ್ನಂತೂ ಬಿಡಲ್ಲ. ಅಕ್ಷತಾ ಬಗ್ಗೆ ತಪ್ಪು ತಿಳಿಯಬೇಡಿ. ಅವಳು ಏನು ಅಂತ ನಿಮಗೆ ಗೊತ್ತಿಲ್ವಾ? ಸುಮ್ಮನೆ ಇರಿ ಎಂದವಳೆ ಅಕ್ಷತಾ ಇರುವ ರೂಮಿಗೆ ಹೋಗುವಳು. ಇತ್ತ ಮಹೇಶ್ ಸುಬ್ರಹ್ಮಣ್ಯ ಮತ್ತು ಜಾನಕಿ ಅವರನ್ನು ಕರೆದು, ನಿಮ್ಮ ಬಳಿ ಸ್ವಲ್ಪ ಮಾತನಾಡೋದಿದೆ ಎನ್ನುವನು. ರೂಮಿನ ಒಳ ಬಂದ ಅವನೀಳನ್ನು ನೋಡಿ ಅಕ್ಷತಾ ಅವಳನ್ನು ತಬ್ಬಿ, ಎಲ್ಲರೂ ನಂದೇ ತಪ್ಪು ಅನ್ನುವ ಹಾಗೆ ಮಾತಾಡ್ತಿದ್ದಾರೆ ಕಣೆ. ನನಗೆ ಅವನ ಪರಿಚಯವಿಲ್ಲ, ಏನಂತ ಹೇಳೋದು ಇವರಿಗೆ? ಅವನು ಸಿಗ್ಲಿ, ನಂಗೆ ಮಾಡ್ತೀನಿ ಎಂದಳು. ಅವಳ ಮಾತಿಗೆ ಜೋರಾಗಿ ನಗಲಾರಂಭಿಸಿದ ಅವನಿ, ರಾತ್ರಿ ಕೈಗೆ ಸಿಕ್ಕವನನ್ನು ಏನೂ ಮಾಡದೆ ಬಿಟ್ಟು ಈಗ ಸಿಗ್ಲಿ ಅಂತ ಕಾಯ್ತಾ ಇದೆಯಾ? ಹೀಗೆ ರೂಮಿನಲ್ಲಿ ಹತ್ಕೊಂಡು ಕುಳಿತರೆ ಸಿಗಲ್ಲ. ರೂಮಿಂದ ಹೊರಗೆ ಬಂದು ಹುಡುಕಲು ಪ್ರಯತ್ನಿಸು. ಹೊರಗೆ ಅವನ ಫ್ರೆಂಡ್ ಬಂದಿದ್ದಾನೆ, ಬಾ ಅವನನ್ನು ಹಿಡಿದು ಕೇಳು ಎಂದು ಅವಳನ್ನು ರೂಮಿಂದ ಹೊರಗೆ ಕರೆದುಕೊಂಡು ಬಂದು ಮಹೇಶ್ನ ಮುಂದೆ ನಿಲ್ಲಿಸುವಳು. ಅಳುವಿನ ಅಚಿಗೆ ಸಿಲುಕಿದ ಅವಳ ಕೆಂದಾವರೆಯ ಕಣ್ಣುಗಳು ಕೆಂಪಾಗಿದ್ದರು. ಅವಳ ಮೊಗದ ಕಾಂತಿ ಹಾಗೆಯೇ ಇತ್ತು. ಅವಳನ್ನು ನೋಡಿದ ಮಹೇಶ್, ಅಕ್ಷತಾ ಕೂತ್ಕೋ ಬಾ, ನಿನ್ನ ಬಳಿಯೂ ಮಾತನಾಡೋದಿದೆ. ಅವನಿ, ಕಾರಿಂದ ಸ್ವೀಟ್ಸ್ ತಗೊಂಡ್ಬಾ ಎಂದ ಮಹೇಶ್. ಪಂಕಜ್ ಎಲ್ಲಿ? ಕಾಣ್ತಾ ಇಲ್ಲ ಎನ್ನುವನು. ಪ್ರಕೃತಿ ಫೋನ್ ಮಾಡಿದ್ಲು ಅಂತ ಹೋದ. ಏನಪ್ಪ ಮಹೇಶ್, ಆ ಹುಡುಗ ನಿನ್ನ ಫ್ರೆಂಡ್ ಅಂತೆ? ಅಂಥವನ ಜೊತೆ ನಿನ್ನದಂಥ ಸ್ನೇಹ? ಈಗ ನೋಡು, 4 ಜನಕ್ಕೆ ಈ ವಿಷಯ ಗೊತ್ತಾದರೆ ನಮ್ಮ ಅಕ್ಷತಾಗೆ ಮದುವೆ ಮಾಡುವುದಾದರೂ ಹೇಗೆ? ಜಾನಕಿ ಅಳುತ್ತಾ ತನ್ನ ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಳ್ಳುವಳು. ಕೆಟ್ಟದ್ದನ್ನು ಯೋಚಿಸಬೇಡಿ, ನಾನು ಸ್ವಲ್ಪ ಅಕ್ಷತಾ ಹತ್ತಿರ ಮಾತನಾಡಬೇಕು ಎಂದ ಮಹೇಶ್ ಅಕ್ಷತಾಳನ್ನು ಕರೆದುಕೊಂಡು ಮನೆಯ ತಾರಸಿಯ ಮೇಲೆ ಹೋಗುವನು. ಅವನಿ ಏನೊಂದು ಪ್ರಶ್ನಿಸದೆ ಜಾನಕಿಳ ಬಳಿ ಮಾತನಾಡುತ್ತಾ ತಂದ ಸ್ವೀಟ್ಸನ್ನು ಕೊಡುವಳು. ಮಹೇಶ್ನೊಂದಿಗೆ ತಾರಸಿಯ ಮೇಲೆ ನಿಂತ ಅಕ್ಷತಾ, ಹೇಳಿ ಮಹೇಶ್, ನಿಮ್ಮ ಫ್ರೆಂಡ್ ಏನು ಹೇಳಿ ಕಳಿಸಿದ್ದಾರೆ ಎನ್ನಲು ಮಹೇಶ್ನಿಗೆ ಅಚ್ಚರಿಯ ಜೊತೆಗೆ, ಇವಳಿಗೆ ಹೇಗೆ ಗೊತ್ತು ನಾನು ಬಂದಿರುವುದು ಸುಮನ್ನ ಮಾತುಗಳನ್ನು ಇವರಿಗೆ ಮುಟ್ಟಿಸಲು ಬಂದಿರುವೆ ಎಂದು? ಅರೆ ಏನಾಯ್ತು? ಯಾಕಾಗೆ ನೋಡುತ್ತಿದ್ದೀರಿ ಮಹೇಶ್? ಏನಂತ ಹೇಳಿ ಎಂದಾಗ, ಇಂತಹ ಲವ್ ಸ್ಟೋರಿ ನಾನೆಂದೂ ನೋಡಿಲ್ಲ, ಕೇಳಿಲ್ಲ. ಒಬ್ಬರ ಮನಸ್ಸಿನ ಮಾತು ಮತ್ತೊಬ್ಬರಿಗೆ ಇಷ್ಟು ಬೇಗ ಅರ್ಥ ಆಗಿಬಿಡ್ತಾ? ಕೇವಲ ಒಂದು ನೋಟದಲ್ಲಿ, ಕೆಲವೇ ಕ್ಷಣಗಳಲ್ಲಿ? ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅನ್ಸುತ್ತೆ. ಈಗ ಕೇಳು ಅಕ್ಷತಾ, ನನ್ನ ಗೆಳೆಯ ಸುಮನ್ ಅಂತ, ಪಾರ್ಟಿ ಹುಡುಗಿಯರು ಅಂದರೆ ಅವನು ತುಂಬ ದೂರ. ಅಂಥವನು ನಿನ್ನ ನೋಡಿದ ಕ್ಷಣವೇ ಪ್ರೀತಿಯಲ್ಲಿ ಮುಳುಗಿದ್ದಾನೆ. ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲಾರ. ನೀನೇ ಅವನ ಸಂಗಾತಿಯಂತೆ ಡಿಸೈಡ್ ಆಗಿಬಿಟ್ಟಿದ್ದಾನೆ. ನೇರ ನುಡಿ, ಅನಿಸಿದ್ದನ್ನು ಕೂಡಲೇ ಮಾಡಿ ಮುಗಿಸುವ ಛಲಗಾರ, ಬುದ್ಧಿವಂತ, ಒಳ್ಳೆಯ ಹುಡುಗ. ಆದರೆ ನಿನ್ನ ನೋಡಿ ಹಾಗೆ ಬಿಹೇವ್ ಮಾಡಿಬಿಟ್ಟ. ಕ್ಷಮೆ ಇರಲಿ. ಈಗ ನಿನ್ನ ಅಭಿಪ್ರಾಯ ಹೇಳು, ಅವನು ನಿನಗೆ ಇಷ್ಟ ಆಗಿದ್ದಾನಾ? ಅಕ್ಷತಾ ಆಗಸದತ್ತ ಮುಖ ಮಾಡಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡವಳು ಆಗಸವನ್ನೇ ನೋಡುತ್ತಾ, ನನಗೆ ಇಷ್ಟ ಅಂತ ಅವರಿಗೆ ಹೇಳಿ ಎಂದಾಗ ಮಹೇಶ್ನಿಗೆ ತುಂಬ ಖುಷಿಯಾಗಿ, ಅಕ್ಷತಾ ಕೆಳಗೆ ಹೋಗೋಣ, ಎಲ್ಲರ ಬಳಿ ನಾನೇ ಮಾತನಾಡಿ ಮದುವೆ ಮಾತುಕತೆ ಮುಗಿಸುತ್ತೇನೆ ಎಂದು ಮಹಡಿಯಿಂದ ಕೆಳಗಿಳಿದು ಬರುವನು. ಜಾನಕಿ ಮಹೇಶ್ ಸ್ಟೇರ್ ಕೇಸ್ ಇಳಿದು ಬಂದ ಕೂಡಲೇ, ಏನಪ್ಪ ಆಯ್ತಾ ಮಾತುಕತೆ? ನಿನ್ನ ಬಳಿ ಏನಾದರೂ ಬಾಯಿ ಬಿಟ್ಲಾ? ಆಂಟಿ, ಏನೂ ತಿಳಿಯದೆ ಅಕ್ಷತಾ ಬಗ್ಗೆ ಹಾಗೆ ಮಾತನಾಡಬೇಡಿ. 5-6 ತಿಂಗಳಿಂದಷ್ಟೇ ನಾನು ಅಕ್ಷತಾಳನ್ನು ನೋಡುತ್ತಿದ್ದೇನೆ. ನನಗೆ ಅವಳ ಬಗ್ಗೆ ಏನು ಅಂತ ಗೊತ್ತು. ಇನ್ನು ನಿಮಗೆ ನಡೆದ ಘಟನೆಯಿಂದ ಬೇಸರದ ಮಾತುಗಳು ನಿಮ್ಮ ನಾಲಿಗೆಯ ಮೇಲೆ ಸರಿದಾಡುತ್ತಿವೆ. ಇನ್ನು ಅಂತಹ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕಿ ನನ್ನ ಮಾತನ್ನು ಕೇಳಿ ಎಂದು ಹೇಳುತ್ತಾ ಸೋಫಾ ಮೇಲೆ ಕುಳಿತವನು
ಸುಬ್ರಹ್ಮಣ್ಯ ಅಂಕಲ್, ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನನ್ನ ಸ್ನೇಹಿತ ಸುಮನ್ ನೀವು ತಿಳಿದುಕೊಂಡಂತೆ ಕೆಟ್ಟವನಲ್ಲ, ಒಳ್ಳೆಯ ಹುಡುಗ, ಎಲ್ಲಕ್ಕಿಂತ ಹೆಚ್ಚಾಗಿ ಬುದ್ಧಿವಂತ. ಅವನಿಗೆ ಅಕ್ಷತಾ ನೋಡಿದ ತಕ್ಷಣ ಇಷ್ಟವಾಗಿದ್ದಾಳೆ. ಆ ಕೂಡಲೇ ಪ್ರೀತಿಯ ನಿವೇದನೆಯನ್ನ ಎಲ್ಲರ ಮುಂದೆ ವ್ಯಕ್ತಪಡಿಸಿಬಿಟ್ಟ. ಈಗ ಅಕ್ಷತಾ ಜೊತೆ ಮದುವೆ ಆಗಬೇಕೆಂದು ತುದಿಗಾಲಲ್ಲಿ ನಿಂತಿದ್ದಾನೆ. ಸಭ್ಯಸ್ಥ, ಸ್ಥಿತಿವಂತ. ಅಕ್ಷತಾ ನನ್ನ ಜವಾಬ್ದಾರಿ. ನೀವು ಕಣ್ಮುಚ್ಚಿ ಸುಮನ್ನಿಗೆ ನಿಮ್ಮ ಮಗಳನ್ನು ತಾರೆ ಎರೆಯಬಹುದು. ಗಂಡನ ಮಾತಿಗೆ ಅವಾಕ್ಕಾದ ಅವನಿ ತುಂಬ ಖುಷಿಯಿಂದ ಅವನ ಬಳಿಗೆ ಹೋಗಿ, ಸೂಪರ್ ಮಹೇಶ್, ಅಂತೂ ನಮ್ಮ ಅಕ್ಷತಾ ಮದುವೆ ನೀವೇ ನಿಂತು ಮಾಡಿಸುತ್ತೀರಿ. ರಿಯಲಿ ಐ ಆಮ್ ಸೋ ಹ್ಯಾಪಿ. ಅಂಕಲ್, ಅಷ್ಟು ಸುಲಭವಾಗಿ ಸುಮನ್ ಯಾರನ್ನೂ ಮೆಚ್ಚುವುದಿಲ್ಲ. ಮಹೇಶ್ ಹೇಳಿದ ಮೇಲೆ ಸುಮನ್ ಒಳ್ಳೆಯವನೇ ಆಗಿರ್ತಾನೆ. ಮದುವೆಗೆ ಒಪ್ಪಿಗೆ ಕೊಡಿ ಎನ್ನುವಳು. ಇವರ ಮಾತುಗಳನ್ನು ಕೇಳಿ ಜಾನಕಿ, ನೀನೇನು ಹೀಗೆ ಮಾತಾಡ್ತಿದೀಯಾ? ಅವನ ಬಗ್ಗೆ ನಮಗೇನೂ ಗೊತ್ತಿಲ್ಲ. ದಿಢೀರಂತ ಮದುವೆ ಪ್ರಸ್ತಾಪ ಮಾಡುತ್ತಿದ್ದೆ. ಅವನ ಕುಲಗೋತ್ರ, ಅವನ ಕೆಲಸ ಎಲ್ಲ ನಾವು ತಿಳ್ಕೋಬಾರ್ದೇನು? ಎಲ್ಲ ಹೊಂದುತ್ತದೆ ಆಂಟಿ, ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ನಮ್ಮ ಅಕ್ಷತಾಳ ಅದೃಷ್ಟ ಚೆನ್ನಾಗಿದೆ. ಎಷ್ಟು ಬೇಗ ಕಂಕಣವೆಲ್ಲ ಕೂಡಿ ಬಂದಿದೆ ನೋಡಿ. ಏನಂತೀರಾ ಅಂಕಲ್ ಎನ್ನುತ್ತಾನೆ ಮಹೇಶ್. ಮಹೇಶ್, ನೀವು ಈಗಿನ ಹುಡುಗರು, ಎಲ್ಲವೂ ಬೇಗ ಬೇಗ ನಿರ್ಧಾರ ಮಾಡಿಬಿಡುತ್ತೀರಿ. ನಮಗೆ ಹಿರಿಯರೊಂದಿಗೆ ಮಾತಾಡಿ ನಿರ್ಧರಿಸುವುದು ಸೂಕ್ತ ಎನಿಸುತ್ತದೆ. ಸಿನಿಮಾ ರೀತಿಯಲ್ಲಿ ಜೀವನ ಸಾಧ್ಯವೇನಪ್ಪ? ಹುಡುಗನನ್ನು ನಾವು ನೋಡಬೇಕು, ಅವನ ಬಗ್ಗೆ ನಾವು ತಿಳಿಯಬೇಕು ಅಲ್ವೇ ಎನ್ನುವರು ಸುಬ್ರಹ್ಮಣ್ಯ. ಹೌದು ಅಂಕಲ್, ಸುಮನ್ ಒಬ್ಬನೇ ಮಗ, ತಂದೆ ಇಲ್ಲ, ತಾಯಿ ಒಬ್ಬರೇ, ಬಂಧು ಬಳಗ ಎಲ್ಲ ಜೋರಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಮಟ್ಟಕ್ಕೆ ಬೆಳೆಯಲು ಸುಮನ್ ಕಾರಣ. ಅವನ ದೊಡ್ಡ ಗುಣ, ಉದಾರತೆಯಿಂದ ನಾನು ಈ ದಿನ ಇಷ್ಟು ಹೆಸರು ಸಂಪಾದಿಸಿದ್ದೀನಿ. ಅವನ ಬಗ್ಗೆ ಗೊತ್ತಿದ್ದೆ ನಾನು ಮದುವೆ ಪ್ರಸ್ತಾಪವನ್ನು ಒಪ್ಪಿದ್ದು. ಆಯ್ತಪ್ಪ, ಹುಡುಗನ ಕುಟುಂಬದವರಿಗೆ ಬರ ಹೇಳೋ. ಹುಡುಗ ಹುಡುಗಿ ಒಪ್ಪಿದರೆ ನಮ್ಮದೇನೂ ಅಭ್ಯಂತರವಿಲ್ಲ. ಸುಬ್ರಹ್ಮಣ್ಯರು ಸಮಾಧಾನದಿಂದ ತನ್ನ ಒಪ್ಪಿಗೆಯನ್ನು ಸೂಚಿಸಿ ಮಹೇಶ ಮತ್ತು ಅವನಿಯನ್ನು ಬೀಳ್ಕೊಡುವರು. ಆದರೆ ಜಾನಕಿಗೆ ಹುಡುಗನ ವರಮಾನ, ಕೆಲಸ ತಿಳಿಯದೆ ಚಿಂತೆಯಾಗಿ ಮಗ ಬಂದೊಡನೆ ಎಲ್ಲ ವಿಷಯವನ್ನು ತಿಳಿಸುವರು. ವಿಷಯ ಕೇಳಿದ ಪಂಕಜ್, ಅಯ್ಯೋ ಬಿಡಮ್ಮ, ಮಹೇಶ್ಗೆ ಗೊತ್ತು ಅಂದರೆ ಒಳ್ಳೆಯ ಕೆಲಸದಲ್ಲಿ ಇರ್ತಾನೆ, ಅವನ ಕಂಪನಿಯವನೇ ಆಗಿರ್ತಾನೆ. ಮೊದಲು ಮಾತುಕತೆ ಆಗಲಿ, ಆಮೇಲೆ ನೋಡೋಣ ಎನ್ನುವನು. ಅಷ್ಟಕ್ಕೆ ಸಮಾಧಾನವಾಗದ ಜಾನಕಿ, ಅಲ್ಲ ಕಣೋ, ಪ್ರಕೃತಿ ಕಡೆ ಎಷ್ಟು ಜೋರಾಗಿದ್ದಾರೆ, ಹಾಗೆ ನಮ್ಮ ಅಕ್ಷತಾಗೂ ಸಿಕ್ಕಿದ್ದರೆ ಚಂದ ಇತ್ತು ಅಂದ ಜಾನಕಿಯ ಮಾತನ್ನು ತಡೆದ ಪಂಕಜ್, ಅಯ್ಯೋ ನಿನ್ ಮಗಳಿಗೆ ಆಡಂಬರ ಇಷ್ಟ ಆಗಲ್ಲ ಬಿಡು, ಸಿಂಪಲ್ ಆಗಿರುವ ಹುಡುಗನೇ ಸರಿ. ಅಂದ ಹಾಗೆ ಅವನು ನೋಡಲು ಚೆನ್ನಾಗಿದ್ದಾನೆ, ಚಿಂತೆ ಬಿಡು, ಬಾ ಊಟ ಮಾಡಿ ಮಲ್ಗೋಣ ಎಂದವನು ಕ್ಷಣ ನಿಂತು ಮತ್ತೆ ಅವರಮ್ಮನ್ನ ನೋಡಿ, ಯಾವಾಗ ಬರ್ತಾರೆ? ಏನಾದರೂ ಹೇಳುದ್ನ ಮಹೇಶ್? ಪ್ರಕೃತಿಗಳನ್ನು ಇನ್ವೈಟ್ ಮಾಡ್ತೀನಿ ಎಂದು ಹೇಳುತ್ತಾನೆ. ಇಲ್ಲ, ನಾಳೆ ಫೋನ್ ಮಾಡ್ತೀನಿ ಅಂತ ಹೋದ ಎಂದು ಹೇಳಿ ಜಾನಕಿ ಡೈನಿಂಗ್ ಟೇಬಲ್ ಕಡೆಗೆ ನಡೆಯುವಳು. ಸರಿ ರಾತ್ರಿ ಸರಿದಿರಲು ನಿದ್ದೆ ಮಾಡದೆ ಬಾಲ್ಕನಿಯಲ್ಲಿ ಕುಳಿತಿದ್ದ ಗಂಡನನ್ನು ನೋಡಿದ ಜಾನಕಿ, ಯಾಕ್ರಿ ಹೀಗೆ ಕುಳಿತಿದ್ದೀರಿ? ಏನಾಯ್ತು, ನಿದ್ದೆ ಬಂದಿಲ್ವೇ? ಸುಬ್ರಹ್ಮಣ್ಯ ಹೆಂಡತಿಯ ಜೋರಿನ ಧ್ವನಿಗೆ ಎಚ್ಚೆತ್ತು, ಮೆಲ್ಲಗೆ ಕಣೆ, ಎಲ್ಲರೂ ಮಲಗಿದ್ದಾರೆ ಎನ್ನುವನು. ಏನ್ ವಿಷಯ ಎನ್ನುತ್ತಾ ಬಂದ ಜಾನಕಿಯನ್ನು ತನ್ನ ಪಕ್ಕ ಕೂರುವಂತೆ ಸನ್ನೆ ಮಾಡಿ, ನನಗೆ ನಮ್ಮ ಅಕ್ಷತಾದೆ ಚಿಂತೆ ಕಣೆ. ಪಾಪ, ಏನನ್ನೂ ಬಾಯಿ ಬಿಟ್ಟು ಹೇಳುವುದಿಲ್ಲ. ಮುಂದೆ ಎಂತಹ ಹುಡುಗನ ಕೈ ಹಿಡಿಯುವಳೋ ಅನ್ನುವುದೇ ಚಿಂತೆ ನನಗೆ. ಮತ್ತೆ ಇಷ್ಟು ಯೋಚನೆ ಇರುವವರು ಯಾಕೆ ಆ ಹುಡುಗ ಬರಲು ಒಪ್ಪಿಗೆ ಕೊಟ್ಟಿರಿ ಎಂದು ಮುಖ ಸೊಟ್ಟ ಮಾಡಿ ತಿರುಗುವಳು ಜಾನಕಿ. ನಮ್ಮ ಮಹೇಶ್ ಮಾತಿನ ಮೇಲೆ ನಂಬಿಕೆ ಇದೆ ಕಣೆ, ಹುಡುಗನ ನೋಡಿ ಮಾತನಾಡಿ ನೋಡೋಣ. ಏನೇ ಆದರೂ ಕೊನೆಗೆ ದೇವರು ಎಣಿಸಿದಂತೆಯೇ ನಡೆಯುವುದು ಅಲ್ಲವೇ ಎನ್ನುವರು ಸುಬ್ರಹ್ಮಣ್ಯ. ಆದರೂ ನೀವು ಪಂಕಜ್ನ ಕೇಳದೆ ಮುಂದುವರಿಯಬಾರದಿತ್ತು ಎಂದ ಹೆಂಡತಿಯ ಮುಖ ನೋಡಿದ್ದ ಸುಬ್ರಹ್ಮಣ್ಯ ಕೋಪದಿಂದ, ಅವನನ್ನೇನು ಕೇಳೋದು? ಮದುವೆಗೆ ಮುಂಚೆಯೇ ಹೆಂಡತಿಯಾಗುವವಳ ಬಾಲ ಆಗಿರುವವನು. ನನ್ನ ಮಗಳ ಮದುವೆ ಮಾಡ್ತಾನೆ ಅನ್ನುವ ನಂಬಿಕೆ ನನಗಿಲ್ಲ. ನಾನು ಗಟ್ಟಿಯಾಗಿ ಇದ್ದಾಗಲೇ ಅವನ ಮದುವೆಗಿಂತ ಮುಂಚಿತವಾಗಿ ಅಕ್ಷತಾ ಮದುವೆ ಮಾಡಿ ಮುಗಿಸುತ್ತೇನೆ, ನೋಡ್ತಾ ಇರೋ ಎಂದೇಳಿ ಅಲ್ಲಿಂದ ಎದ್ದು ಮಲಗಲು ಹೋಗುವರು. ಬೆಳಗ್ಗೆ 9 ಗಂಟೆ ಹೈದರಾಬಾದ್ನ ಡೈಮಂಡ್ ಹಿಲ್ಸ್ ಎಂಬ ಐಷಾರಾಮಿ ಬಂಗಲೆಯ ಒಳಗೆ
ವೈಭವಯುತವಾಗಿ ಅಲಂಕರಿಸಿದ್ದ ಹೂದೋಟದಲ್ಲಿನ ಲಾನ್ ಮೇಲೆ ಕಾರುಣ್ಯ ಓಡಾಡುತ್ತಿದ್ದಾಳೆ. ಎತ್ತರದ ಹೆಂಗಸು, ತನ್ನೆತ್ತರಕ್ಕೆ ತಕ್ಕಂತೆ ಸ್ನೇಹ ಬೆಳೆಸುವ, ಸ್ಟೇಟಸ್ ಮೈಂಟೈನ್ ಮಾಡುವ ಕಾರುಣ್ಯ ಮೊನ್ನೆಯಷ್ಟೇ ಸ್ಟೇಟ್ಸ್ನಿಂದ ಹಿಂತಿರುಗಿದ್ದಾಳೆ. ತನಗಿದ್ದ ಒಬ್ಬನೇ ಮಗನಿಗೆ ಸ್ಟೇಟ್ಸ್ನಲ್ಲಿದ್ದ ತನ್ನ ಅಣ್ಣನ ಮಗಳು ಜಾನ್ವಿಯಳೊಂದಿಗೆ ಮದುವೆ ಮಾಡಬೇಕೆಂದುಕೊಂಡು ಮಾತುಕತೆ ಮುಗಿಸಿ ಬಂದಿದ್ದಾಳೆ. ಆದರೆ ಬರುತ್ತಿದ್ದಂತೆಯೇ ಮಗ ಕೊಟ್ಟ ಶಾಕಿಂಗ್ ನ್ಯೂಸ್ನಿಂದ ಚೇತರಿಸಿಕೊಳ್ಳಲಾಗದೆ ಮುಂದೇನು ಎಂಬಂತೆ ಯೋಚನೆಯಲ್ಲಿ ಮುಳುಗಿದ್ದಾಳೆ. ತನಗಿಷ್ಟವಾದ ತಿಳಿ ಆಗಸ ಬಣ್ಣದ ಶರ್ಟ್ ತೊಟ್ಟು ಅದಕ್ಕೊಪ್ಪುವ ವೈಟ್ ಪ್ಯಾಂಟ್ ಧರಿಸಿ ಕ್ಯಾಶುಯಲ್ ವೇರ್ನಲ್ಲಿರುವ ಸುಮನ್ ತನ್ನ ಅಮ್ಮನ ಮುಂದೆ ಬಂದು ನಿಂತು, ಅಮ್ಮ ರೆಡಿನಾ? 11 ಗಂಟೆಗೆ ಹೋಗೋಣ್ವಾ? ನನಗೆ ಒಂದು ಮೀಟಿಂಗ್ ಕಾಲ್ ಇದೆ, ಅದನ್ನು ಮುಗಿಸಿ ಬರ್ತೀನಿ, ಓಕೆನಾ ಎಂದು ನಕ್ಕು ತನ್ನ ಮೊಬೈಲ್ ನೋಡುತ್ತಾ ಒಳ ಹೋಗುವನು. ತನ್ನೆತ್ತರಕ್ಕೆ ಬೆಳೆದು ನಿಂತಿಹ ತನ್ನ ಮಗ ಇಂದು ಅವನಿಗಿಷ್ಟವಾದ ಹುಡುಗಿಯನ್ನು ಮದುವೆಯಾಗಲು ನನ್ನ ಕರೆದುಕೊಂಡು ಹೊರಟಿರುವ, ಆದರೆ ನನ್ನ ಅಭಿಪ್ರಾಯ ಅವನಿಗೆ ಬೇಕಿಲ್ಲ. ಕೋಪದಲ್ಲಿದ್ದರೋ ಇಷ್ಟವಿಲ್ಲದಿದ್ದರೋ ಮಗನ ಮುಂದೆ ಏನೂ ತೋರಿಸಿಕೊಳ್ಳದೆ ಅವನೊಂದಿಗೆ ಹೊರಡಲು ಸಿದ್ಧವಾಗುವಳು ಕಾರುಣ್ಯ. ಮಹೇಶ್ ಅವನಿಯ ಜೊತೆ ಬೆಳಗ್ಗೇನೆ ಅಕ್ಷತಾಳ ಮನೆಗೆ ಬಂದು ಮನೆಯ ಹಂದ ಹೆಚ್ಚುವಂತೆ ಸಿಂಗರಿಸಿದ್ದ. ಎಲ್ಲವನ್ನು ನೋಡುತ್ತಿದ್ದ ಪಂಕಜ್ ಮತ್ತು ಜಾನಕಿ, ಏನ್ ಮಹೇಶ್ ಇದು, ಇಷ್ಟೆಲ್ಲ ತಯಾರಿ ಯಾಕೆ ಎನ್ನಲು, ಬರುವವರಿಗೆ ಖುಷಿಯಾಗಬಾರದೆ ಎಂದು ನಗುತ್ತಾ, ಅವನಿ ಅಕ್ಷತಾ ರೆಡಿನ ನೋಡು ಎನ್ನುವನು. ತಿಳಿ ಆಗಸದ ಬಣ್ಣದ ಸೀರೆಯ ಮೇಲೆ ಸೆಲ್ಫ್ ಡಿಸೈನ್ ಮಾಡಿದ್ದ ಮುತ್ತಿನ ಮಣಿಗಳಿಂದ ಅಲಂಕೃತವಾದ ಶಿಫಾನ್ ಸೀರೆಯೊಂದನ್ನು ಹುಟ್ಟಿದ್ದ ಅಕ್ಷತಾಳಿಗೆ ತನ್ನ ಮುತ್ತಿನ ಸೆಟ್ ತೊಡಿಸಿ ಸಿಂಗರಿಸಿದ್ದಳು ಅವನೇ. ಜಾನಕಿ ಮಲ್ಲಿಗೆ ದಿಂಡೊಂದನ್ನು ಮಗಳಿಗೆ ಮುಡಿಸಲು ತರಲು ಅದನ್ನು ನೋಡಿದ್ದ ಅವನಿ, ಅಯ್ಯೋ ಅತ್ತೆ, ಇದೆಲ್ಲ ಬೇಡ, ಹಳೆಯ ಕಾಲದವರ ಥರ, ಕೂದಲು ಬಿಟ್ಟಿರುವುದೇ ಅವಳಿಗೆ ಚೆನ್ನಾಗಿ ಕಾಣುತ್ತಿದೆ ಎನ್ನುವಳು. ಸರಿ ಹೋಯ್ತು, ಮತ್ತೆ ನಾವ್ಯಾಕೆ, ನೀನೇ ಮಾತುಕತೆ ಮುಗಿಸಿಬಿಡು ಎಂದು ಕೋಪ ಮಾಡಿಕೊಂಡು ಜಾನಕಿ ಅಡುಗೆ ಮನೆಗೆ ಹೋಗುವಳು. ಜಾನಕಿಯ ಹಿಂದೆ ಓಡಿ ಬಂದ ಅವನಿ, ಸಾರಿ ಅತ್ತೆ, ಎಲ್ಲದಕ್ಕೂ ಕೋಪ ಮಾಡ್ಕೋಬೇಡಿ, ಸುಮ್ಮನೆ ನಿಮಗೆ ಇಷ್ಟವಾಗುತ್ತಾನೆ, ನೋಡ್ತಾ ಇರಿ ಎಂದು ನಕ್ಕಾಗ, ಜಾನಕಿ ಅಲ್ವೇ, ನೀವಿಬ್ಬರೇ ಬಂದ್ರಿ, ನಿಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡು ಬರಬಾರ್ದಾ? ನಾನು ಹೇಗೆ ಕರೆಯಲಿ? ಇದು ಏನೇನು ಕಥೆನೋ ಏನೋ, ಅದಕ್ಕೆ ನಿಮ್ಮ ಅಮ್ಮನಿಗೆ ಹೇಳಲಿಲ್ಲ ನಾನು ಎಂದು ಮನದಲ್ಲಿನ ತಳಮಳವನ್ನು ಜಾನಕಿ ಅವನಿಯ ಬಳಿ ಹೇಳಿಕೊಳ್ಳುವಳು. ನಾನು ಹೇಳಿಲ್ಲ ಅತ್ತೆ, ಎಲ್ಲ ಫಿಕ್ಸ್ ಆದಮೇಲೆ ನೀನೇ ಫೋನ್ ಮಾಡಿ ಹೇಳು ಎಂದ ಅವನಿಯನ್ನ ನೋಡಿ ಜಾನಕಿ, ನೀನು ಮತ್ತು ನಿನ್ನ ಗಂಡನಿಂದ ಎಲ್ಲ ಒಳ್ಳೆಯದಾದರೆ ಸಾಕು ಎಂದು ನಗುವಳು. 11ಕ್ಕೆ ಸರಿಯಾಗಿ ಸುಮನ್ ತನ್ನ ತಾಯಿಯೊಂದಿಗೆ ಅಕ್ಷತಾಳ ಮನೆಗೆ ಬರುವನು. ಬಂದವರನ್ನು ಸ್ವಾಗತಿಸಿದ ಮಹೇಶ್ ಎಲ್ಲರ ಪರಿಚಯ ಮಾಡಿಸುವನು. ಸುಮನ್ ಕಾರುಣ್ಯ ಅವರ ಪರಿಚಯವನ್ನು ಮಹೇಶ್ ಮಾಡಿಸುವನು. ಕ್ಷಣಕಾಲ ಎಲ್ಲರಿಗೂ ಶಾಕ್ ಆಗುವುದು. ಸಾಮಾನ್ಯನೇನೋ ಎಂದು ತಿಳಿದಿದ್ದ ಪಂಕಜ್ ಮತ್ತು ಜಾನಕಿಗೆ ಸುಮನ್ ಒಬ್ಬ ಹೆಸರಾಂತ ವೆಸ್ಟ್ ಅಂಡ್ ವೆಸ್ಟ್ ಹಾಲಿಡೇ ರೆಸಾರ್ಟ್ನ ಮಾಲೀಕ ಎಂಬುದನ್ನು ಕೇಳಿ ನಂಬಲು ಅಸಾಧ್ಯವಾಗುವುದು. ಅವನ ಹೋಟೆಲ್ ಬ್ರಾಂಚುಗಳು ಹೊರದೇಶಗಳಲ್ಲಿಯೂ ಹೆಸರು ಮಾಡಿದ್ದವು. ಸಾಮಾನ್ಯ ಕುಟುಂಬದ ಹೆಣ್ಣನ್ನು ಮೆಚ್ಚಿರುವ ತನ್ನ ಮಗನ ನಿಲುವನ್ನು ಕಂಡು ಕಾರುಣ್ಯಾಳಿಗೆ ಒಂದೆಡೆ ಶಾಕ್ ಆದರೆ, ಅವನಿಯೊಂದಿಗೆ ಬಂದ ಅಕ್ಷತಾಳನ್ನು ನೋಡಿ ಆ ಕ್ಷಣಕ್ಕೆ ಕಾರುಣ್ಯ ಅವರ ಮನಸ್ಸು ತಿಳಿಯಾಗುವುದು. ಯಾವುದೇ ವಯ್ಯಾರವಿಲ್ಲದ ಹಸನ್ಮುಖಿ ಸರಳ ಸೌಂದರ್ಯವತಿ ಅಕ್ಷತಾಳನ್ನು ಹಾಗೆಯೇ ನೋಡುತ್ತಾ ಕುಳಿತ ಸುಮನ್ನನ್ನು ತಟ್ಟಿ ಎಚ್ಚರಿಸಿದ ಮಹೇಶ್, ಮತ್ತೆ ಇಲ್ಲೇನೂ ಮಿಸ್ಟೇಕ್ ಮಾಡಬೇಡಪ್ಪ ಎಂದು ಕಿವಿಯಲ್ಲಿ ಮೆಲ್ಲಗೆ ಹೇಳುವನು. ಮಹೇಶ್ ಮಾತಿಗೆ ಸುಮನ್ನಕ್ಕೂ ಸುಮ್ಮನಾಗುವನು. ಮಹೇಶ್ಗೆ ಕೈಕಾಲೇ ಆಡದ ಸ್ಥಿತಿ. ಬಂದಿರುವ ಶ್ರೀಮಂತ ಮನೆತನ ಹೆಣ್ಣಿನ ಗಾಂಭೀರ್ಯ, ಬಿಂಕ ಬಿಗುಮಾನ, ಅವರು ಧರಿಸಿದ್ದ ಸೀರೆ, ಅದಕ್ಕೊಪ್ಪುವ ಒಡವೆ ಎಲ್ಲವೂ ಅವಳ ಮುಂದೆ ಕುಳಿತು ಮಾತನಾಡುವುದಾದರೂ ಹೇಗೆ ಎನ್ನುವಂತೆ ಮಾಡಿತ್ತು. ಆದರೆ ಸುಬ್ರಹ್ಮಣ್ಯ ಅವರಿಗೆ ಎಲ್ಲವೂ ಅರ್ಥವಾಗಿತ್ತು. ಸೂಕ್ಷ್ಮ ಮನಸ್ಸಿನ ವ್ಯಕ್ತಿ ನೇರವಾಗಿ ಸುಮನ್ ಮತ್ತು ಕಾರುಣ್ಯ ಅವರ ಮುಂದೆ ತಮ್ಮ ಸ್ಥಿತಿಗತಿಗಳ ಬಗ್ಗೆ ಕುಲಂಕುಷವಾಗಿ ಮಾತನಾಡಿಬಿಟ್ಟಿದ್ದರು. ಸುಮನ್ ಹೇಳಿದಂತೆ ಮೌನಕ್ಕೆ ಶರಣಾಗಿ ಕುಳಿತಿದ್ದ ಕಾರುಣ್ಯ ಸುಮನ್ನ ಆಜ್ಞೆಯಂತೆ ಮದುವೆಗೆ ಸಂಬಂಧಿಸಿದ ಪ್ರತಿ ಕಾರ್ಯಗಳನ್ನು ನಾವೇ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿ ತಾನು ತಂದಿದ್ದ ವಜ್ರದ ನೆಕ್ಲೆಸ್ ಅನ್ನು ಅಕ್ಷತಾಳ ಕುತ್ತಿಗೆಗೆ ಹಾಕಿ ನಾವಿನ್ನು ಹೊರಡುತ್ತೇವೆ ಎಂದು ಹೇಳುವಳು. ಸುಮನ್ನ ಮನದಾಸೆಯನ್ನು ತಿಳಿದಿದ್ದ ಮಹೇಶ್
ಅಕ್ಷತಾಳ ಜೊತೆ ಮಾತನಾಡುವಂತೆ ಹೇಳಿ ಅವಳ ರೂಮ್ಗೆ ಕಳುಹಿಸಿಕೊಡುವನು. ಇತ್ತ ಕಾರುಣ್ಯ ಇದರ ಹಿಂದೆ ಮಹೇಶ್ನ ಕೈಚಳಕ ಹೆಚ್ಚಿದೆ ಎಂಬ ಸೂಕ್ಷ್ಮ ಅರಿತು, ಏನ್ ಮಹೇಶ್, ಮದುವೆ ಆದ ಮೇಲೆ ಹನಿಮೂನ್ಗೆ ಹೋಗುವುದನ್ನು ಮರೆತು ನನ್ನ ಮಗನ ಮದುವೆ ಮಾಡಲು ಹೊರಟೆ ಎಂದು ನಗುತ್ತಾ ಹೇಳಿದಾಗ ಅವನಿಗೆ ಅವರಲ್ಲಿನ ಅಸಹನೆ ಎದ್ದು ಕಾಣಿಸುವುದು. ರೂಮಿನಲ್ಲಿ ತನ್ನೆದುರು ನೋಡುತ್ತಾ ನಿಂತಿದ್ದ ಚೆಲುವೆಯ ಮೊಗದಲ್ಲಿನ ಪ್ರಶ್ನೆಯನ್ನು ಗುರುತಿಸಿದ ಸುಮನ್, ಸಾರಿ, ನನ್ನ ಮೇಲೆ ಕೋಪನಾ? ರಿಯಲಿ ನೀನು ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ಹಾಗೆ. ಏನು ಮಾತಾಡಲ್ವಾ? ನಾನು ಒಪ್ಪಿಗೆ ಆಗಿಲ್ವಾ ಎಂದು ಕೇಳಿ ನಸುನಗುವಿನಲ್ಲಿ ನಿಂತ ಸುಮನ್ನ ಸನಿಹ ಬಂದು ನಿಂತ ಅಕ್ಷತಾ, ನನಗಿಷ್ಟ ಇಲ್ಲ ಅಂದರೆ ಇಲ್ಲಿಂದ ಹೋಗ್ತೀರಾ ಎಂದು ಹೇಳಿ ತೀಕ್ಷ್ಣವಾಗಿ ನೋಡುತ್ತಾ ನಿಂತವಳನ್ನು ತನ್ನತ್ತ ಬರಸೆಳೆದ ಸುಮನ್, ಇಷ್ಟಪಡೋವರೆಗೂ ನಿನ್ನ ಕಾಡ್ತಾನೆ ಇರ್ತೀನಿ. ಆಲ್ರೆಡಿ ನಾನಿನ್ನ ಕಾಡುತ್ತಿರುವನೇನೋ ಅನಿಸ್ತಿದೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರಲು ಅಕ್ಷತಾ ಅವನ ನೀಲಿ ಕಣ್ಣುಗಳಲ್ಲಿನ ಪ್ರೀತಿಯ ಆಕರ್ಷಣೆಯಲ್ಲಿ ಬಂದಿಯಾಗುವಳು. ಅವನಿ ಹೊರಗಿನಿಂದ ಅಕ್ಷತಾ ಅಮ್ಮ ಕರೀತಿದ್ದಾರೆ ಎಂದು ಕೂಗಲು ವಾಸ್ತವಕ್ಕೆ ಮರಳಿದ ಸುಮನ್ ತನ್ನ ಹುಡುಗಿಯನ್ನೊಮ್ಮೆ ಚುಂಬಿಸಿ ಬಾಯ್ ಅಕ್ಷತಾ ಎನ್ನುತ್ತಾ ಅವಳ ಗಲ್ಲವನ್ನು ತಟ್ಟಿ ರೂಮಿನಿಂದ ಹೊರಗೆ ಓಡುವನು. ಸುಮನ್ ಪ್ರೀತಿಯ ಕನವರಿಕೆಯಲ್ಲಿ ಎಚ್ಚರಗೊಂಡವಳಿಗೆ ಮಂದ ಬೆಳಕಿನಲ್ಲಿ ಉರಿಯುತ್ತಿದ್ದ ದೀಪ ಅವಳ ವಾಸ್ತವದ ಬದುಕನ್ನು ನೆನಪಿಸುವುದು. ಇಷ್ಟಕ್ಕೂ ಮುಂದೆ ಏನು ನಡೆಯಿತು? ಯಾಕೆ ಅಕ್ಷತಾ ಒಬ್ಬಂಟಿಯಾಗಿದ್ದಾಳೆ? ಸುಮನ್ ಜೊತೆ ಇವಳ ಮದುವೆ ನಡೆಯಿತಾ? ಇಷ್ಟಕ್ಕೂ ಅಷ್ಟು ಪ್ರೀತಿಸುತ್ತಿದ್ದ ಸುಮನ್ ಎಲ್ಲಿ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.